ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ನೇಹಿತರೆ, ಬೀಟ್ ಫಾರೆಸ್ಟರ್ ನಿನ್ನೆನೋ ಎಕ್ಸಾಮ್ ಆಗಿದೆ, ಭಾನುವಾರ 20 ಜುಲೈ 2025ಕ್ಕೆ. ನೀವೆಲ್ಲರೂ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಬರೆದ್ರಿ 100 ಮಾರ್ಕ್ಸ್ಗೆ. ಈಗಾಗಲೇ ನೀವು ಬೇರೆ ಬೇರೆ ಚಾನಲ್ಸಲ್ಲಿ ಕೀ ಆನ್ಸರ್ಸ್ ಎಲ್ಲ ಹೇಳಿದ್ದಾರೆ. ಆ ಕೀ ಆನ್ಸರ್ ಆಧಾರದ ಮೇಲೆ ನಿಮ್ಮ ವೇಸ್ಟ್ ಮಾರ್ಕ್ಸ್ ಬರ್ಬೋದು ಅಂತ ಲೆಕ್ಕಾಚಾರ ಮಾಡಿರ್ತೀರಿ. ಆದರೆ ಸ್ಪೆಷಲಾಗಿ ಕರ್ನಾಟಕದಲ್ಲೇ ವಿಶೇಷವಾಗಿ ಬೀಟ್ ಫಾರೆಸ್ಟ್, ಎಸ್ಪೆಷಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ತರಬೇತಿ ಕೊಡ್ತಕ್ಕಂಥ ಒನ್ ಆ್ಯಂಡ್ ಓನ್ಲಿ ಇನ್ಸ್ಟಿಟ್ಯೂಷನ್ ಅಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ನಮಗೆ ಸುಮಾರು ಗೊಂದಲಗಳಿದ್ದು, ಫಸ್ಟ್ ಆಫ್ ಆಲ್ ನಾವು ಬೀಟ್ ಫಾರೆಸ್ಟರ್ ಎಕ್ಸಾಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದಾಗ ಲಾಸ್ಟ್ ಟೈಮ್ 2 ಎಕ್ಸಾಮ್ ಆಗಿದ್ದು. ಒಂದು ಎಕ್ಸಾಮಲ್ಲಿ ಕಂಪ್ಲೀಟಾಗಿ ಮೆಂಟಲ್ ಎಬಿಲಿಟಿ ರಿಲೇಟೆಡ್, QT ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳಿದ್ದ. ಇನ್ನೊಂದು ಎಕ್ಸಾಮಲ್ಲಿ ಒಂದು 50% PUC ಮ್ಯಾಥ್ಸ್, ಇನ್ನೊಂದು 50% ಮೆಂಟಲ್ ಎಬಿಲಿಟಿ, ಆಮೇಲೆ ಹೈಸ್ಕೂಲ್ ಮ್ಯಾಥ್ಸ್ ಬಗ್ಗೆ ಪ್ರಶ್ನೆಗಳು ಕೇಳಿದ್ದ. ಸೊ ಆ ಒಂದು ಗೊಂದಲದಲ್ಲೇ ಎಲ್ಲ ಸಿಲೆಬಸ್ಸನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಬಾರಿ ಕೂಡ ನಾವು ಬೀಟ್ ಫಾರೆಸ್ಟ್ ಎಕ್ಸಾಮ್ ಗಸ್ತು ಅರಣ್ಯ ಪಾಲಕರ ಪರೀಕ್ಷೆಗೆ ತರಬೇತಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಆಫ್ಲೈನಲ್ಲೂ ಮಾಡಿದ್ವಿ ಮತ್ತು ಆನ್ಲೈನಲ್ಲೂ ಕೂಡ ಮಾಡಿದ್ವಿ. ಸೊ ನಮಗೂ ಕೂಡ ಗೊಂದಲಗಳು ಇದ್ದು, ಯಾವ ರೀತಿ ಕ್ವಶನ್ ಪೇಪರ್ ಬರ್ಬೋದು ಅಂತ ಭಯ, ನಿಮಗಿಂತ ಹೆಚ್ಚು ಭಯ ನಮಗಿತ್ತು. ಯಾಕಂದರೆ ಸುಮಾರು ವರ್ಷ, 1.5 ವರ್ಷದ ತನಕ ನಿಮಗೆ ಪಾಠ ಹೇಳಿದ್ವಿ. ಆ ಥರ ಕ್ವಶನ್ಸ್ ಬರ್ತಾವ ಇಲ್ಲ ಎಕ್ಸ್ಪೆಕ್ಟೇಷನ್ ಕೂಡ ನಮಗೆ ತುಂಬ ಇತ್ತು. ಅದರ ಖುಷಿ ವಿಚಾರ ಏನಂದರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ನ ಏನು ತಗೊಂಡಿದ್ದಾರೆ ಸ್ಟೂಡೆಂಟ್ಸು, ಅಲ್ಲಿ ಕ್ಲಾಸ್ಗಳನ್ನು ನೀವು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ 40 ಮ್ಯಾಥ್ಸ್ ಪ್ರಶ್ನೆಗಳಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸು ನಾವು ಹೇಳಿರೋ ಕಾನ್ಸೆಪ್ಟ್ ಮೇಲ್ಗಡೆನೆ ಅಥವಾ ಕೆಲವೊಂದು ಡೈರೆಕ್ಟ್ ಕ್ವಶನ್ಸ್ ಕೂಡ ಅಪಿಯರ್ ಆಗಿದ್ದಾವೆ. ಸೊ ಅದರಿಂದ ನಾವು ಭಾಳ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ. ಏನಂದರೆ ಕ್ಲಾಸ್ ಮಾಡಿದ್ದು ತೃಪ್ತಿದಾಯಕ ಅಂತ ನಾನು ಈ ಮೂಲಕ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ನೀವು ಯಾವ ಥರ ಮ್ಯಾಕ್ಸಿಮಮ್ PUC ಕ್ವಶನ್ಸ್ ಕೇಳಿರೋದ್ರಿಂದ ನಮ್ಮ ಕ್ಲಾಸ್ಗಳನ್ನು ಕೇವಲ 1 ಸಲ ಅಲ್ಲ 3 ಟೈಮ್ಸು 4 ಟೈಮ್ಸು ಕ್ಲಾಸಸ್ನ ಕೇಳಿಸಿಬಿಟ್ಟು ಮತ್ತೊಂದು 4-5 ಸಲ ಪ್ರಾಕ್ಟೀಸ್ ಮಾಡಿದಾರಂತೂ ಆ ಕ್ವಶನ್ ನೋಡಿದ ತಕ್ಷಣ ಡೈರೆಕ್ಟ್ ಆನ್ಸರ್ಸ್ ಮಾಡ್ತಾರೆ. ಅವುಗಳನ್ನ ಪ್ರೂಫ್ನೊಂದಿಗೆ ನಮ್ಮ ನೋಟ್ಸ್ಗಳಲ್ಲಿ ಯಾವ ಪ್ರಶ್ನೆ ಎಲ್ಲೆಲ್ಲಿತ್ತು ಅವನ್ನೆಲ್ಲ ಪ್ರೂಫ್ನೊಂದಿಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವೆಲ್ಲ ಈ ಕ್ಲಾಸನ್ನು ವಿತ್ ಅನಾಲಿಸಿಸ್ ಅಂದರೆ ಎಕ್ಸ್ಪ್ಲೇಷನ್ ಕೇಳುವಷ್ಟು ಪೇಷನ್ಸ್ ನಿಮಗೆ ಇಲ್ಲ ಅನಿಸುತ್ತೆ. ಯಾಕಂದರೆ ನಿಮಗೆ ಕೀ ಆನ್ಸರ್ ಅಷ್ಟೇ ಬೇಕಾಗಿದೆ, ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಯಾಕಂದ್ರೆ ಆ ಎಕ್ಸಾಮ್ ಆಲ್ರೆಡಿ ಬರೆದುಬಿಟ್ಟಿದ್ದೀರಿ. ಸೊ ಅದಕ್ಕೋಸ್ಕರ ಜಸ್ಟ್ ಹಂಗೆ ಹಿಂಟ್ ಕೊಡ್ತಾ ಕೀ ಆನ್ಸರ್ಸ್ ನಮ್ಮ ನೋಟ್ಸಲ್ಲಿ ಯಾವ ಟಾಪಿಕ್ ಮೇಲೆ ಯಾವ ಕ್ವಶನ್ ಇತ್ತು ಅಂತ ವಿತ್ ಸಮೇತ ಪ್ರೂಫ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಸೊ ಹಾಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮು, GPSTR, HSTR, TET ಪರೀಕ್ಷೆಗಳು, ಹಾಗೆ ವೀಕ್ಲಿ ಮಾಕ್ ಟೆಸ್ಟ್ ಸೀರೀಸು ಕೂಡ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ 9071673831 ಅಥವಾ 32 ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಸೊ ಒಂದು ಕ್ವಶನ್ ಇದೆ ನೋಡ್ರಿ. ಇಂಟಿಗ್ರೇಷನ್ ಆಫ್ sin square x minus cos square x divided by sin square x into cos square x into dx is equal to ಅಂತ. ಈ ಕ್ವಶನ್ನ ಮೊನ್ನೆ ಟೆಸ್ಟ್ ಸೀರೀಸ್ ಮಾಡಿದ್ವಲ್ಲ, ಆ ಟೆಸ್ಟ್ ಸೀರೀಸಲ್ಲೂ ಕೂಡ ಇದೇ ಕ್ವಶನ್ ಹಾಕಿದ್ದೆ ನಾನು. ವಿತ್ ನಮ್ಮ ಕ್ಲಾಸಲ್ಲೂ ಕೂಡ ನೋಟ್ಸಲ್ಲಿ ಇದೆ. ಇಲ್ಲಿ ನೋಡ್ರಿ, ಇಂಟಿಗ್ರೇಷನ್ ಚಾಪ್ಟ್ರಲ್ಲಿ 17th ಕ್ವಶನ್, ಇಂಟಿಗ್ರೇಷನ್ ಚಾಪ್ಟರ್ ನೀವು ನೋಟ್ಸ್ ಓಪನ್ ಮಾಡಿದ್ರೆ 17th ಕ್ವಶನ್ನೇ ಬಿಡಿಸಿದ್ದೀನಿ ನಾನು. ಇದಕ್ಕೆ ಆನ್ಸರು tan x plus cot x plus c ಬರುತ್ತೆ. ಇಲ್ಲಿ tan x plus cot x plus c ಅಂತ ನೋಡ್ರಿ, tan x plus cot x plus c ಅಂತ 4th ಆಪ್ಷನಲ್ಲಿದೆ. ಇದು ಆನ್ಸರ್ ಆಗುತ್ತೆ. ಬಿಡ್ಸಕ್ಕೆ ಹೋಗಲ್ಲ ನಾನು, ಯಾಕಂದ್ರೆ ಇಲ್ಲಿ ಬಿಡಿಸಿರೋದಿದೆ ಮತ್ತು ಬಿಡಿಸಿ ನೀವು ಅಷ್ಟೊಂದು ನೋಡುವಷ್ಟು ಪೇಷನ್ಸ್ ಇಲ್ಲ. ಜಸ್ಟ್ ಆನ್ಸರ್ಸ್ ಹೇಳ್ಕೊಂತ ಹೋಗ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಫ್ ಎ ಕಾನ್ ಈಸ್ ಟಾಸ್ಡ್ 3 times ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ ಲೀಸ್ಟ್ 1 head ಈಸ್. ಒಂದು ನಾಣ್ಯವನ್ನು 3 ಬಾರಿ ಎಸೆಯಲಾಗಿದ್ದರೆ ಕನಿಷ್ಠ ಒಮ್ಮೆ ತಲೆಭಾಗವನ್ನು ಪಡೆಯುವ ಸಂಭವನೀಯತೆ ಅಂತ ಕ್ವಶನ್ ಕೇಳಿದ್ದ ಎಕ್ಸಾಮಲ್ಲಿ. ಸೇಮ್ ಇದೇ ಕ್ವಶನ್ನ ನಾವು ಕ್ಲಾಸಲ್ಲಿ ಮಾಡಿಸಿದ್ದೀನಿ ನೋಡ್ರಿ. ಇದೇ ಕ್ವಶನ್ನ ಪ್ರಾಬಬಿಲಿಟಿ ಟಾಪಿಕ್ನ ನೋಟ್ಸ್ ಓಪನ್ ಮಾಡ್ರಿ. ಇದೆಲ್ಲ ಗೊತ್ತಾಗೋದು ಯಾರಿಗೆ ಅಂದರೆ, ನಮ್ಮ ಆನ್ಲೈನ್ ಕ್ಲಾಸ್ನ ತಗೊಂಡು ಆಫ್ಲೈನ್ ಕ್ಲಾಸ್ನ ತಗೊಂಡು ನೀಟಾಗಿ ನೋಟ್ಸ್ ಮಾಡಿ ಇಟ್ಕೊಂಡಿದ್ರೆ 100% ಗೊತ್ತಾಗುತ್ತೆ. ನೀವು ಆ್ಯಪಲ್ಲಿ ಬೇಕಾದ್ರೆ ಇದನ್ನ ಓಪನ್ ಮಾಡಿರಿ. ನಾನಿಲ್ಲೇ ನಂಬರ್ಸ್ ಚೇಂಜ್ ಮಾಡಿ ಅಥವಾ ಈಗ ಬರ್ದಂತ ಹಾಕಿಲ್ಲ, ಬಂದಿರೋ ಮಾತ್ರ ಯಥಾವತ್ತಾಗಿ ತೋರಿಸ್ತಾ ಇದ್ದೀನಿ. ಸೇಮ್ ಕ್ವಶನ್ ಅಪಿಯರ್ ಆಗಿದೆ. ಆನ್ಸರ್ 7/8 ಬರುತ್ತೆ. 7/8 ಅನ್ನೋದು ಇಲ್ಲಿ ಆಪ್ಷನ್ ಸೆಕೆಂಡ್ ಒನ್ ಅಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆನಾ? ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ,
ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ 6i + 2j + 3k ಅಂತ ಕ್ವಶನ್ ಇದೆ. ಅಂದ್ರೆ ಈ ವೆಕ್ಟರ್ನ ಪರಿಮಾಣವನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಸೇಮ್ ಕ್ವಶನ್ ವೆಕ್ಟರ್ ಆಲ್ಜಿಬ್ರಾ ಅಂತ ಒಂದು ಚಾಪ್ಟರ್ ಮಾಡಿದ್ದೀನಿ. ಆ ವೆಕ್ಟರ್ ಆಲ್ಜಿಬ್ರಾ ಚಾಪ್ಟರ್ ಅಲ್ಲಿ ನೋಡ್ರಿ, PPT ಅಥವಾ PDF ಓಪನ್ ಮಾಡಿ ನೋಡ್ರೆ 16th ಕ್ವಶನ್ ಅಲ್ಲಿ ಸೇಮ್ ಕ್ವಶನ್ ಹಾಕೊಂಡಿದ್ದೀನಿ. 6i + 2j + 3k ನ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೆ ಮ್ಯಾಗ್ನಿಟ್ಯೂಡ್ 7 ಬರುತ್ತೆ. ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ನೋಡ್ರಿ 7 ಅನ್ನೋದು ಥರ್ಡ್ ಆಪ್ಷನ್ ಅಲ್ಲಿ ಇದೆ. ಇದಕ್ಕೆ ಥರ್ಡ್ ಆಪ್ಷನ್ ಆನ್ಸರ್ ಆಗುತ್ತೆ. ಹಾಗೆ ಇಲ್ಲಿ ಒಂದು 2 ಕ್ವಶನ್ಸ್ ರಾಂಗ್ ಇದಾವೆ. ಆ ಕ್ವಶನ್ಸ್ ಅಟೆಂಡ್ ಮಾಡಿದಾರೆ ಅಂತ ಅಬ್ಜೆಕ್ಷನ್ ಫೈಲ್ ಮಾಡಿದ್ರೆ ಗ್ರೇಸ್ ಮಾರ್ಕ್ಸ್ ಅಂತ ಖಂಡಿತ ಸಿಗುತ್ತೆ. ಅವು ಯಾವ ಕ್ವಶನ್ಸ್ ಅಂತ ಮುಂದೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಸೊ ನೀವು ಅಬ್ಜೆಕ್ಷನ್ ಫೈಲ್ ಮಾಡಿ 2 ಮಾರ್ಕ್ಸ್ ಅಂತ ಅಂಕಗಳು ಗ್ರೇಸ್ ಸಿಗಲೇಬೇಕು ನಿಮಗೆ. ನೆಕ್ಸ್ಟ್ ಕ್ವಶನ್ ಬರೋಣ. 10 power 2n - 1 + 1 is divisible by 10^2n - 1 + 1 ಇದರಿಂದ ಭಾಗಿಸಬಹುದು ಅಂತ ಕೇಳಿದ್ದಾನೆ. ಸೇಮ್ ಈ ಕ್ವಶನ್ ಅಲ್ಲ, ಇದೇ ತರ ಕ್ವಶನ್ ನಾನು ನಂಬರ್ ಸಿಸ್ಟಮ್ ಪಾಠದಲ್ಲಿ ಹೇಳ್ಕೊಟ್ಟಿದ್ದೀನಿ ಸಂಖ್ಯಾ ಪದ್ಧತಿಯಲ್ಲಿ. 10^2n - 1 + 1 ಅನ್ನು ಇದರಿಂದ ಭಾಗಿಸಬಹುದು. ಇಲ್ಲಿ n ಅನ್ನೋದು ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆ. ಸ್ವಾಭಾವಿಕ ಸಂಖ್ಯೆಗಳಂದ್ರೆ 1 2 3 4 5 ಅಂಡ್ ಸೋ ಆನ್, ಎಷ್ಟು ಬೇಕಾದ್ರೆ ಬರಿಬಹುದು. n ಪ್ಲೇಸ್ ಅಲ್ಲಿ ಯಾವ್ದಾದ್ರು ಒಂದು ಸ್ವಾಭಾವಿಕ ಸಂಖ್ಯೆ ಹಾಕಿ ನೋಡ್ರಿ, ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಬರುತ್ತೆ. ಇಲ್ಲಿ n ಇದ್ದತ್ರ 1 ಹಾಕ್ರಿ, ಸ್ವಾಭಾವಿಕ ಸಂಖ್ಯೆ 2 × 1 2 ಬರುತ್ತೆ. 2 - 1 ಅಂದ್ರೆ 1, 10^1 + 1, 10^1 ಅಂದ್ರೆ 10 + 1 ಅಂದ್ರೆ 11 ಬರುತ್ತೆ. ಈ 11 ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ? 11ರಿಂದ ಭಾಗ ಆಗುತ್ತೆ. ಸೆಕೆಂಡ್ ಆಪ್ಷನ್ ಆನ್ಸರ್, ಸಿಂಗಲ್ ಲೈನ್ ಅಲ್ಲಿ ಆನ್ಸರ್ ಬರುತ್ತೆ. ಈಸಿ ಕ್ವಶನ್ ಇದು. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. The mean and median of 5 distinct numbers are 3, 6, 9, 10 and n are equal. Find the sum of all possible values of n ಅಂತ ಕ್ವಶನ್ ಇದೆ. ನೋಡ್ರಿ, ಈ ಪ್ರಶ್ನೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಪಾಠ ಹೇಳ್ಕೊಟ್ಟಿದ್ದೀನಿ, ಸಂಖ್ಯಾಶಾಸ್ತ್ರ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮೀನ್, ಮೀಡಿಯನ್, ಮೋಡ್ ಅಂತ ಹೇಳ್ಕೊಟ್ಟಿದೀವಲ್ಲ, ಸೇಮ್ ಇದೇ ನಂಬರ್ಸ್ ಚೇಂಜ್ ಮಾಡಿ ನಿಮಗೆ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು. ಸೊ 24th ಕ್ವಶನ್, ಈ ಕ್ವಶನ್ ನ ಬೇಸ್ ಆಗಿಟ್ಕೊಂಡು ಇದಕ್ಕೆ ಆನ್ಸರ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಆನ್ಸರ್ ಇದಕ್ಕೆ 26 ಬರುತ್ತೆ. 26 ಅನ್ನೋ ಥರ್ಡ್ ಆಪ್ಷನ್ ಅಲ್ಲಿ ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಸೊ log a² to the base 16 log 1/a² to the base 4 whole power 0.5 = x ಇದೆ. ಲಾಗರಿದಮ್ಸ್ ಅಂತ ಒಂದು ಚಾಪ್ಟರ್ ಹೇಳ್ಕೊಟ್ಟಿದ್ದೀನಲ್ಲ, ಆ ಲಾಗರಿದಮ್ಸ್ ಅಲ್ಲಿ ಈ ತರ ಸುಮಾರು ಕ್ವಶನ್ಸ್ ಮಾಡಿಸಿ ಇದೇ ಕ್ವಶನ್ ಅಲ್ಲ, ಇದಕ್ಕೆ ರಿಲೇಟೆಡ್ ಆಗಿಲ್ಲ. ನೋಡ್ರಿ, ಒಂದು ಎಕ್ಸಾಂಪಲ್ ಹಾಕಿನಿ, ಈ ತರ 3-4 ಕ್ವಶನ್ಸ್ ಮಾಡಿಸಿನಿ. ಎಕ್ಸ್ ನ ವ್ಯಾಲ್ಯೂ ಕಂಡುಹಿಡಿಯೋದು, ಆ ಲಾಗರಿದಮ್ ಪ್ರಾಪರ್ಟೀಸ್ ಯೂಸ್ ಮಾಡ್ಕೊಂಡು ಈ ಕ್ವಶನ್ ಆರಾಮಾಗಿ ಬಿಡಿಸಬಹುದು ಈಸಿಯಾಗಿ. ಸೊ ಈ ಕ್ವಶನ್ ಬಿಡಿಸಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ ಇದಕ್ಕೆ 0 ಬರುತ್ತೆ. ಎಕ್ಸ್ ನ ವ್ಯಾಲ್ಯೂ 0 ಬರುತ್ತೆ. ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ? 6th ಕ್ವಶನ್. ಸೊ ನೆಕ್ಸ್ಟ್ 7th ಕ್ವಶನ್ ಬರೋಣ. ದ ವ್ಯಾಲ್ಯೂ ಆಫ್ sin 41 π/4 ಅಂತ ಇದೆ. ಸೊ ಇಲ್ಲಿ sin 41 π/4 ವ್ಯಾಲ್ಯೂ 45 ಡಿಗ್ರಿ ಆಗುತ್ತೆ. ಎರಡು ಮಲ್ಟಿಪ್ಲೈ ಮಾಡ್ರೆ ಸೊ 1845 ಆಗುತ್ತೆ. ಸೊ sin 510 ಡಿಗ್ರಿದ ನಿಮಗೆ ಟ್ರಿಗ್ನೋಮೆಟ್ರಿ ನೋಟ್ಸ್ ಅಲ್ಲಿ ಇದೆ. 510 ಡಿಗ್ರಿ ಯಾವ ತರ ಮಾಡ್ತೀವಲ್ಲ, ಇದೇ ಪ್ರಕಾರ ಇದೇ ಲೆಕ್ಕದ ತರ sin 1845 ಡಿಗ್ರಿಗೆ ಆನ್ಸರ್ ಮಾಡ್ತಾ ಹೋದ್ರೆ 1000 sin 845 ಡಿಗ್ರಿ ಆನ್ಸರ್ ಮಾಡಿರೋದಕ್ಕೆ ಆನ್ಸರ್ 1/√2 ಬರುತ್ತೆ. 4th ಆಪ್ಷನ್ ಅಲ್ಲಿ ಇದೆ. ದಿಸ್ ಇಸ್ ದ ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. ಸೊ ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಸೊ ಇದು ನೋಡ್ರಿ, ಈ ಚಾಪ್ಟರ್ ಅಂತೂ ಮಾಡಿಲ್ಲ. ನಾನು ಹೇಳಿದ್ದೀನಿ ಒಂದು 4 to 5 ಕ್ವಶನ್ಸ್ ನಾವು ಮಾಡದೇ ಇರೋ ಕ್ವಶನ್ಸ್ ಬಂದಿದ್ದಾವೆ. ಕೆಲವೊಂದು 3 ಡೈಮೆನ್ಷನಲ್ ಜಾಮಿಟ್ರಿ ಆಗಿರ್ಬೋದು, ಕೆಲವೊಂದು ಸರ್ಕಲ್ಸ್ ಆಗಿರ್ಬೋದು, ಅವ್ರ ಮೇಲೆ ಪ್ರಶ್ನೆ ಬಂದಿದೆ. ಸೊ ಈ ಕ್ವಶನ್ಗೆ ಆನ್ಸರ್ ಈಸಿ ಇದೆ. ಈ ಕ್ವಶನ್ಗೆ ಆನ್ಸರ್ ಟ್ರೂ ಬರುತ್ತೆ, ಅಂದ್ರೆ ಸರಿಯಾಗಿರುತ್ತೆ ಅಂತ ಹೇಳ್ತೀವಿ. ಸೊ 8th ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ 9th ಕ್ವಶನ್ ನೋಡ್ರಿ, ಇದು ಬಹಳ ಸಿಂಪಲ್ ಕ್ವಶನ್. ಇಲ್ಲಿ g(2) ಇದೆಯಲ್ಲ, g(2) ಅಂದ್ರೆ g(x) ಇದೆಯಲ್ಲ, ಇಲ್ಲಿ x ಹತ್ರ 2 ಹಾಕೋಬೇಕು. 2 + 1 ಅಂದ್ರೆ 3 ಆಗುತ್ತೆ. g(2) ಪ್ಲೇಸ್ ಅಲ್ಲಿ 3 ಆಗುತ್ತೆ. f ಅನ್ನೋದು ಇನ್ನು 2 ಸಲ ಇದೆ, ಬರಿಬೇಕು. ನೆಕ್ಸ್ಟ್ ಇವಾಗ f(3) ಇದೆ ಅಂದ್ರೆ ಇಲ್ಲಿ x ಹತ್ರ 3 ಹಾಕೋಬೇಕು. 3² ಅಂದ್ರೆ 9 ಆಗುತ್ತೆ. ಈ f ಬರ್ಕೊಂಡು ಈ f(3) ಹತ್ರ 9 ಬರಿಬೇಕು. ಮತ್ f(9) ಬರುತ್ತೆ ಅಂದ್ರೆ ಇಲ್ಲಿ f(x) ಅಲ್ಲಿ x ಇದ್ದತ್ರ 9 ಬರಿಬೇಕು. 9² ಅಂದ್ರೆ ಇದ್ರ ವ್ಯಾಲ್ಯೂ 81 ಬರುತ್ತೆ. ಸೊ 81 ಅನ್ನೋದು 4th ಆಪ್ಷನ್ ಅಲ್ಲಿ ಇದೆ ನೋಡ್ರಿ. ಇದು ಸಿಂಪಲ್ ಕ್ವಶನ್, 1 ಲೈನ್ ಅಲ್ಲಿ ಆನ್ಸರ್ ಬರುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ.
ಒಬ್ಬ ವ್ಯಕ್ತಿಯ ಆದಾಯ ಮೊದಲ ವರ್ಷದಲ್ಲಿ 2 ಲಕ್ಷ ರೂಪಾಯಿ ಇದೆ. ಮುಂದಿನ 19 ವರ್ಷಗಳವರೆಗೆ ಅವನ ಆದಾಯಕ್ಕೆ ಪ್ರತಿ ವರ್ಷ 10,000 ಹೆಚ್ಚಳವಾಗುತ್ತದೆ. 20 ವರ್ಷಗಳಲ್ಲಿ ಅವನು ಪಡೆದ ಒಟ್ಟು ಮೊತ್ತ ನೋಡ್ರಿ, ಮೊದಲನೇ ವರ್ಷದಲ್ಲಿ 2 ಲಕ್ಷ ರೂಪಾಯಿ ಆದಾಯ ಇದೆ. 2ನೇ ವರ್ಷ ಒಂದು ಆದಾಯ 2,10,000 ರೂಪಾಯಿ ಆಗುತ್ತೆ. 3ನೇ ವರ್ಷ ಆದಾಯ 2,20,000 ಆಗುತ್ತೆ. ಪ್ರತಿ ವರ್ಷ ಆದಾಯ 10,000 ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ 20 ವರ್ಷ ಆದ್ಮೇಲೆ ಅವನ ಒಟ್ಟು ಮೊತ್ತ ಎಷ್ಟಾಗುತ್ತೆ ಅಂತ ಕೇಳಿದ್ದಾನೆ. ಈ ಪ್ರಶ್ನೆನ ನಾನು ಇದೇ ತರ ಕ್ವಶನ್ ಪ್ರೋಗ್ರೆಷನ್ಸ್ ಅಂತ ಇರುತ್ತೆ. ಶ್ರೇಣಿಗಳು ಅಂತ ಪಾಠ ಇದೆಯಲ್ಲ, ಈ ನಂಬರ್ಸ್ ಬಿಟ್ಟು ಬೇರೆ ನಂಬರ್ಸ್ ಹಾಕಿ ಮಾಡಿಸಿನ ಅಷ್ಟೇ. ನೋಡ್ರಿ, ಮೊದಲ ವಾರದಲ್ಲಿ 600, ಮುಂದಿನ ವಾರದಲ್ಲಿ ಹಿಂದಿನ ವಾರಕ್ಕಿಂತ 30 ಹೆಚ್ಚು ಪಡೆಯುತ್ತಾನೆ. ಹಾಗಾದ್ರೆ 30 ವಾರದಲ್ಲಿ ಎಷ್ಟು ಹಣವನ್ನು ಪಡೆಯುತ್ತಾನೆ. ಈ ತರ ಲೆಕ್ಕ ಇದು ಅರ್ಥ ಆಯ್ತು ಅಂದ್ರೆ ಇದೇ ಪ್ಯಾಟರ್ನ್ ಪ್ರಕಾರ ಇದಕ್ಕೆ ನೀವು ಆನ್ಸರ್ ಮಾಡ್ತಾ ಹೋಗ್ರಿ. ಈ ಪ್ರಶ್ನೆಗೆ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 59 lakhs ಬರುತ್ತೆ. ಆಪ್ಷನ್ ಬಿ ನಲ್ಲಿದೆ. ದಿಸ್ ಇಸ್ ದ ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಇದು ಸೆಟ್ ಥಿಯರಿ ಮೇಲೆ ಈ ತರ ಸುಮಾರು ಲೆಕ್ಕಗಳು ಸೆಟ್ ಥಿಯರಿಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೆಟ್ ಥಿಯರಿ ಗಣಗಳು ಅಂತ ಹೇಳ್ಕೊಟ್ಟಿದೀವಲ್ಲ, ಸೊ ಆ ಪಾಠದ ಮೇಲೆ ಬರ್ತಕ್ಕಂಥ ಕ್ವಶನ್. ಇದಕ್ಕೆ ಆನ್ಸರ್ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ ಡಿ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಡಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಡಿ ಇಸ್ ದ ರೈಟ್ ಆನ್ಸರ್. ಬಹಳ ಸಿಂಪಲ್ ಕ್ವಶನ್, ನಾವು ನೋಡ್ಕೊಂಡವರ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ವೆಕ್ಟರ್ ಆಲ್ಜಿಬ್ರಾ ಅಂತ ಹೇಳ್ತೀವಿ. ವೆಕ್ಟರ್ ಆಲ್ಜಿಬ್ರಾ ಅಂತ ಹೇಳ್ಕೊಟ್ಟಿದ್ದೀನಲ್ಲ, ಸೊ ಇದೇ ತರ ಕ್ವಶನ್ ಇಲ್ಲಿ √3 ಬದಲಾಗಿ ಬೇರೆ ನಂಬರ್ಸ್ ಹಾಕಿ ನಿಮಗೆ ಕ್ಲಾಸಲ್ಲಿ ನೋಟ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಸಂಖ್ಯೆಗಳು ಅಷ್ಟೇ ಚೇಂಜ್ ಇದಾವೆ. ಅದೇ ತರ ಲೆಕ್ಕ ನೋಡ್ರಿ, ಇಲ್ಲಿ ಇದೆಯಲ್ಲ ಈ ಪ್ರಾಬ್ಲಮ್ 11ನೇ ಲೆಕ್ಕ ಇದೆ ಅಲ್ಲಿ ನೋಟ್ಸ್ ಅಲ್ಲಿ. ಈ 11ನೇ ಲೆಕ್ಕ ಪ್ರಕಾರ ಇದನ್ನ ಬಿಡಿಸ್ತಾ ಹೋದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ π/4 ಬರುತ್ತೆ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. π/4 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಇದು ಮ್ಯಾಟ್ರಿಸಿಸ್ ಅಂತ ಕರಿತೀವಿ. ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್, ಟ್ರೇಸ್ ಆರ್ ಸ್ಪರ್ ಅಂತ ಬಿಗಿನಿಂಗ್ ಕ್ಲಾಸಲ್ಲೇ ಹೇಳ್ಕೊಟ್ಟಿದ್ದೀನಿ ನಾನು ಇದನ್ನ. ಆ ಸಿಂಪಲ್ ಕ್ವಶನ್ ಬಹಳ ಈಸಿ, ಅಂದ್ರೆ ನಿಮಗೆ 5 ಸೆಕೆಂಡಲ್ಲಿ ಆನ್ಸರ್ ಬರುತ್ತೆ. ಟ್ರೇಸ್ ಅಂದ್ರೆ ಈ ಪ್ರಧಾನ ಕರ್ಣಾಂಶಗಳ ಮೊತ್ತ. ಪ್ರಧಾನ ಕರ್ಣಾಂಶಗಳನ್ನು ಕೂಡಬೇಕು. 1 + 1 2, 2 - 1 ಅಂದ್ರೆ 1 ಬರುತ್ತೆ. ಆಪ್ಷನ್ ಡಿ ಆನ್ಸರ್. ಎಷ್ಟು ಈಸಿ ಕ್ವಶನ್ ನೋಡ್ರಿ, ಎಷ್ಟು ಈಸಿ ಕ್ವಶನ್ ಬಂದಿದೆ ಅಂದ್ರೆ ಟ್ರೇಸ್ ಆರ್ ಸ್ಪರ್ ಅಂತ ಹೇಳ್ಕೊಟ್ಟಿದ್ದೀನಿ ನೋಡ್ರಿ. ಇಲ್ಲಿ ನಿಮಗೆ ನೋಡ್ರಿ ಸ್ಪರ್ ಆರ್ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ನೋಟ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸ್ಪರ್ ಆರ್ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಪ್ರಧಾನ ಕರ್ಣಾಂಶಗಳು ಮತ್ತು ಸಂಖ್ಯೆ ಚೇಂಜ್ ಅದಾವ ಅಷ್ಟೇ ನನ್ನ ನೋಟ್ಸ್ ಅಲ್ಲಿ. ಬಟ್ ಇಲ್ಲಿರೋ ಸಂಖ್ಯೆಗಳು ಬೇರೆ. ಮೆಥಡ್ ಮಾತ್ರ ಅದೇ, ಪ್ರಧಾನ ಕರ್ಣಾಂಶಗಳ ಮೊತ್ತವನ್ನು ಟ್ರೇಸ್ ಅಥವಾ ಸ್ಪರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ನೋಟ್ಸ್ ಅಲ್ಲೇ ಇದೆ. ಅದೇ ತರ ಕ್ವಶನ್ ಇಲ್ಲಿ ನಂಬರ್ಸ್ ಚೇಂಜ್ ಮಾಡಿಕೊಟ್ಟಿದ್ದಾನೆ. ಸೇಮ್ ಆನ್ಸರ್ಸ್ ಅಂದ್ರೆ ಸೇಮ್ ಮೆಥಡ್ 1 ಬರುತ್ತೆ. ವೆರಿ ಸಿಂಪಲ್ ಕ್ವಶನ್, ಈಸಿಯಾಗಿ ಸ್ಕೋರ್ ಮಾಡಬಹುದು ನೀವೆಲ್ಲ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಡಾಟಾ ಅಂತ. ಸ್ಟಾಟಿಸ್ಟಿಕ್ಸ್ ಪಾಠ ನೋಡ್ರಿ, ಎಷ್ಟು ಅಂದ ಲೆಂತಿ ಪಾಠ ಮಾಡಿದ್ದೀನಿ ನಾನು ಸ್ಟಾಟಿಸ್ಟಿಕ್ಸ್. ಅದ್ರ ಮೇಲೆ ಮೀನ್ ಡಿವಿಯೇಷನ್ ಫ್ರಮ್ ದ ಮೀನ್ ಅಂತ ಹೆಡ್ಡಿಂಗ್ ಹಾಕೊಂಡು ಸಂಖ್ಯೆಗಳು ಬೇರೆ, ಇಲ್ಲಿ ಬೇರೆ ಸಂಖ್ಯೆ ಕೊಟ್ಟಿದ್ದಾರೆ. ಅದೇ ತರ ಕ್ವಶನ್ ಇಲ್ಲಿ ಹೇಳ್ಕೊಟ್ಟಿದ್ದು ನೋಡ್ರಿ. ಸೊ ಇಲ್ಲಿ 18 ಈ ತರ ಈ ದತ್ತಾಂಶಗಳಿಗೆ ಸರಾಸರಿಯಿಂದ ಸರಾಸರಿ ವಿಚಲನೆ. ಫೈಂಡ್ ದ ಮೀನ್ ಡಿವಿಯೇಷನ್ ಫ್ರಮ್ ದ ಡಾಟಾ ಫ್ರಮ್ ದ ಮೀನ್ ಅಂತ ಇದೆ ನೋಡ್ರಿ. ಇಲ್ಲಿ ಸಂಖ್ಯೆಗಳು ಬೇರೆ ಇದಾವೆ, ಪ್ರಶ್ನೆಯಲ್ಲಿ ಸಂಖ್ಯೆಗಳು ಬೇರೆ ಕೊಟ್ಟಿದ್ದಾನೆ. ಸೊ ಅದೇ ಮೆಥಡ್ ಪ್ರಕಾರ ಇದಕ್ಕೆ ಆನ್ಸರ್ ಮಾಡಿದ್ರೆ ಇದಕ್ಕೆ 2.75 ಆನ್ಸರ್ ಬರುತ್ತೆ. ಸೊ ಇದಕ್ಕೆ ನೀವೇನಾದ್ರು ಗ್ರೇಸ್ ಮಾರ್ಕ್ಸ್ಗೆ ಟ್ರೈ ಮಾಡ್ಬೋದು. ಗ್ರೇಸ್ ಮಾರ್ಕ್ಸ್ಗೆ ಟ್ರೈ ಮಾಡ್ಬೋದು. ಯಾಕೆ ಅಂದ್ರೆ ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಕ್ವಶನ್ ಕೊಡೋ ವಿಧಾನದಲ್ಲಿ ಬದಲಾವಣೆ ಇದೆ. ಮೀನ್ ಡಿವಿಯೇಷನ್ ಫ್ರಮ್ ದ ಮೀನ್ ಅಂತ ಇಂಗ್ಲಿಷಲ್ಲಿ ಇದೆ, ಕನ್ನಡದಲ್ಲಿ ಇದೆ ಈ ದತ್ತಾಂಶಗಳಿಗೆ ಸರಾಸರಿಯಿಂದ ಸರಾಸರಿ ವಿಚಲನೆ ಅಂತ ಆಗ್ಬೇಕಾಯಿತು. ಸರಾಸರಿಯಿಂದ ಸರಾಸರಿ ವಿಚಲನೆ ಅಂತ ಕೊಡ್ಬೇಕಾಯಿತು. ಅವಾಗ ಮಾತ್ರ ಕನ್ನಡದಲ್ಲೂ ಇಂಗ್ಲಿಷಲ್ಲೂ ಸೇಮ್ ಕ್ವಶನ್ ಆಗೋದು. ಬಟ್ ಇಲ್ಲಿ ಮಾಧ್ಯದ ಬಗ್ಗೆ ಮಾಧ್ಯ ವಿಚಲನೆ ಕೊಟ್ಟಿದ್ದಾನೆ. ಅಂದ್ರೆ ಇಂಗ್ಲಿಷಲ್ಲಿರೋದು ಮೀನ್ ಡಿವಿಯೇಷನ್ ಫ್ರಮ್ ದ ಮೀನ್, ಕನ್ನಡದಲ್ಲಿ ಇರೋದು ಮಾಧ್ಯದ ಬಗ್ಗೆ ಮಾಧ್ಯ ವಿಚಲನೆ. ಅಂದ್ರೆ ಇದು ರಾಂಗ್ ಯೂಸೇಜ್ ಆಗುತ್ತೆ, ಇದಕ್ಕೆ ಮೀನಿಂಗ್ಲೆಸ್ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಮಾಧ್ಯ ಇದೆ, ಮಧ್ಯಾಂಕ ಇದೆ ಅಂದ್ರೆ ಇಲ್ಲಿ ಏನಾಗಬೇಕಂದ್ರೆ ಮೀಡಿಯನ್ ಅಂತ ಇರ್ಬೇಕಾಯ್ತು. ಫ್ರಮ್ ದ ಮೀಡಿಯನ್ ಅಂತ ಇರ್ಬೇಕಾಯ್ತು. ಅಲ್ಲಿ ಮೀಡಿಯನ್ ಅಂತ ಇಲ್ಲ, ಮೀನ್ ಅಂತ ಇರೋದ್ರಿಂದ ಸರಾಸರಿಯಿಂದ ಸರಾಸರಿ ವಿಚಲನೆ ಅಂತ ಕನ್ನಡದಲ್ಲಿ ಆಗಿದ್ರೆ ಅದು ಕನ್ನಡ ಮತ್ತು ಇಂಗ್ಲಿಷಲ್ಲಿ ಎರಡೂ ಕ್ವಶನ್ ಕರೆಕ್ಟ್ ಆಗೋದ್ರೆ ಟ್ರಾನ್ಸ್ಲೇಷನ್. ಹಾಗಾಗಿ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ. ನೀವು ಬೇಕಾದ್ರೆ ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು. ಆನ್ಸರ್ ಮಾತ್ರ ಇದಕ್ಕೆ 2.75. ನಾನು ಇಂಗ್ಲಿಷ್ ಕ್ವಶನ್ ಅಂದ್ರೆ ಮೀನ್ ಡಿವಿಯೇಷನ್ ಫ್ರಮ್ ದ ಮೀನ್ ಅಂತ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಿದ್ದೀನಿ. 2.75 ಬರುತ್ತೆ ಇದಕ್ಕೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಅದನ್ನ ಆನ್ಸರ್ ಮಾಡೋ ಲೆಕ್ಕ ಮಾಡೋ ವಿಧಾನ ಹೇಳ್ಕೊಟ್ಟಿದ್ದೀನಿ ಇಲ್ಲಿ ನೋಡ್ರಿ. ಬೇರೆ ನಂಬರ್ಸ್ ಲೆಕ್ಕ ಮಾಡೋ ವಿಧಾನ ಈ ರೀತಿ ಬಿಡಿಸ್ಬೋದು ಅಂತ. ನೆಕ್ಸ್ಟ್ 15th ಕ್ವಶನ್ ಬರೋಣ.
ಸೊ ಇದು ಹಾಲಿನ ಅಂಗಡಿ ಮಾಲೀಕ ಪ್ರತಿ ವಾರ 980 ಲೀಟರ್ ಹಾಲನ್ನು ಲೀಟರ್ಗೆ 14 ರೂಪಾಯಿ. ಒಂದು ಸ್ವಲ್ಪ ಡಿಫ್ರೆಂಟ್ ಕ್ವಶನ್, ಇದಕ್ಕೆ ಸಪ್ರೇಟಾಗಿ ಆನ್ಸರ್ ಮಾಡಬೇಕು. ಇದೊಂದು ಸ್ವಲ್ಪ ನಾವು ಹೇಳಿರೋ ಪ್ರಕಾರ ಎಲ್ಲ ಔಟ್ ಆಫ್ ದ ಸಿಲೆಬಸ್, ನಮ್ಮ ಸಿಲೆಬಸ್ ಇರಲಿಲ್ಲ. ಕೆಲವೊಂದು ಇದಾವೆ 4-5 ಕ್ವಶನ್ಸ್ ಅಂತ ಹೇಳಿದೆಲ್ಲ ಆನ್ಸರ್ ಲೆಕ್ಕ ಮಾಡಿದ್ರೆ 1340 ಆನ್ಸರ್ ಬರುತ್ತೆ ಇದಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಮ್ಯಾಕ್ಸಿಮಮ್ ಮಿನಿಮ ಸಂಭವನೀಯತೆ ಮೇಲೆ ಕ್ವಶನ್, ಸಂಭವನೀಯತೆ ಮೇಲೆ ಕ್ವಶನ್. ಇದಕ್ಕೆ ಆನ್ಸರ್ ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಫಾರ್ ಆಲ್ ಎಕ್ಸ್ ಅಂತಿದೆಯಲ್ಲ, ಆಪ್ಷನ್ ಎ ಇದು ಸರಿ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂಕಗಣಿತದ ನಾವೇನಂತ ಕರಿತೀವಿ, ಸಮಾಂತರ ಶ್ರೇಣಿ ಅಂತ ಕರಿತೀವಲ್ಲ, ಎ ಪಿ ಅಂತ ಹೇಳಿದಲ್ಲ ನೋಡ್ರಿ. ಈ ತರ ಸುಮಾರು ಲೆಕ್ಕಗಳು ಮಾಡಿಸಿ ನಾನು ಅಂಕಗಣಿತದಲ್ಲ, ಅಂದ್ರೆ ಸಮಾಂತರ ಶ್ರೇಣಿಯಲ್ಲಿ ಸಂಖ್ಯೆಗಳು ಚೇಂಜ್ ಮಾಡಿಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್ 10ನೇ ಕ್ವಶನ್, ಆಮೇಲೆ ಇನ್ನೂ ಒಂದ್ 2-3 ಕ್ವಶನ್ ಇದೇ ತರ ಕಂಟಿನ್ಯೂಸ್ ಇದಾವೆ. ಅವೆಲ್ಲ ಲೆಕ್ಕಗಳನ್ನ ನೀವು ಸಾಲ್ವ್ ಮಾಡಿದ್ದಾದ್ರೆ ನಂಬರ್ಸ್ ಚೇಂಜ್ ಇದಾವೆ, ಅದೇ ತರ ಇದು ಲೆಕ್ಕ ಮಾಡ್ತಾ ಹೋದ್ರೆ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ ಐ ಥಿಂಕ್ 65 ಇಸ್ ದ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಸೊ ಒಂದು ಸಿಂಗಲ್ ಲೈನಲ್ಲಿ ಇದೆ ಅಷ್ಟೇ. ಇಲ್ಲಿ 3ಕ್ಕೂ 15ಕ್ಕೂ ಡಿಫ್ರೆನ್ಸ್ 12 ಆಗುತ್ತೆ ಅಂದ್ರೆ 54. ನೆಕ್ಸ್ಟ್ ಇದಕ್ಕೆ 12 ಡಿಫ್ರೆನ್ಸ್ ಮಾಡಿದ್ರೆ 11 ಡಿಫ್ರೆನ್ಸ್ ಮಾಡಿದ್ರೆ 65 ಬರುತ್ತೆ, 65 ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಉತ್ತರ ಆಗುತ್ತೆ. ಓಕೆ, 132 ಮೋರ್ ದೆನ್ ಅಂದರೆ 65, 12 11 ಅಂದರೆ 54 ಪ್ಲಸ್ 11 65 ಬರುತ್ತೆ. ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಇದಕ್ಕೆ ರೆಫರೆನ್ಸಿಗೆ ನೋಟ್ಸಲ್ಲಿರೋ ಒಂದು ಪ್ರಾಬ್ಲಮ್ ಹಾಕಿದ್ದೀನಿ ಅದೇ ಥರ. ನೆಕ್ಸ್ಟ್ ಇದು ಕೂಡ ಪ್ಲೇನ್ಸ್ ಅಂತ ಬರುತ್ತೆ, 3D ಜಾಮಿಟ್ರಿ ಸಂಬಂಧಪಟ್ಟಂಥ ಕ್ವಶನ್. ಇದನ್ನು ನಿಮಗೆ ಕೋಆರ್ಡಿನೇಟ್ ಜಾಮಿಟ್ರಿ ಅಂತ ಹೇಳ್ಕೊಟ್ಟಿದ್ದು ನೋಡ್ರಿ. ಕೋಆರ್ಡಿನೇಟ್ ಜಾಮಿಟ್ರಿ ಪಾಠ ಕಲ್ತರಿಗೆ ಸೊ ಈ ಕ್ವಶನ್ ಮಾಡಲಿಕ್ಕೆ ಆನ್ಸರ್ ಅರ್ಥ ಆಗುತ್ತೆ. x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ದೀನಿ. ಇಲ್ಲಿ 3 ಪ್ಲೇನ್ ಇದಾವೆ ಅಂದರೆ ಇನ್ನೊಂದು ಸೇರಿಸ್ಕೊಂಡು z2 ಮೈನಸ್ z1 ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕೊಂಡು ಬಿಡಿಸಿದ್ರೆ ಈ ಲೆಕ್ಕ ಬರುತ್ತೆ. ಸೊ ಇದು ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ -2/3 ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ಬಿಂದು 1 2 3 3 2 1 ಮೈನಸ್ ಬಿಂದುಗಳಿಂದ ಸಮಾನ ದೂರದಲ್ಲಿವೆ ಅಂದ್ರೆ ಇದಕ್ಕೆ ಆನ್ಸರ್ 10.5 ಬರುತ್ತೆ. ಸೇಮ್ ಕೋಆರ್ಡಿನೇಟ್ ಜಾಮಿಟ್ರಿ ಅಂತ ಪಾಠ ಮಾಡಿದ್ನಲ್ಲ ಅದೇ ತರ ಹಿಂದಿನ ಪ್ರಾಬ್ಲಮ್ ತರ ಲೆಕ್ಕ ಮಾಡಿದ್ರೆ ಅದನ್ನ 10.5 ಅನ್ನೋದು ಇವೆರಡೂ ಬಿಂದುಗಳಿಂದ ಸಮಾನ ದೂರದಲ್ಲಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ. ಸೊ ಇದು ಮ್ಯಾಕ್ಸಿಮಾ ಮಿನಿಮಾ ಅಂತ ಹೇಳ್ಕೊಟ್ಟಿದ್ದೀನಿ ನೋಡ್ರಿ. ಮ್ಯಾಕ್ಸಿಮಾ ಮಿನಿಮಾ ಅಂತ ಹೇಳ್ಕೊಟ್ಟಿನಲ್ಲ ಅದ್ರ ಪ್ರಕಾರ ಇದಕ್ಕೆ ಆನ್ಸರ್ ಮಾಡ್ತಾವ್ರೆ. ಇದಕ್ಕೆ ಆನ್ಸರ್ ಆಪ್ಷನ್ ಬಿ 16 ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ 21st ಕ್ವಶನ್ ನೋಡ್ರಿ, ಯಥಾವತ್ತಾಗಿ ನಮ್ಮ ನೋಟ್ಸ್ ಅಲ್ಲಿ ಇದೇ ಕ್ವಶನ್ ಇದೆ, ಇದೇ ಹೆಂಗಿದೆಯಾ ಹಿಂಗೆ ಪ್ರಶ್ನೆ ಇದೆ. ಸೊ ನೋಡ್ರಿ, ಇದಕ್ಕೆ ವಿಕಲ ಸಮೀಕರಣದ ಪರಿಹಾರ ಫಲಿತಾಂಶವನ್ನು ಕಂಡುಹಿಡಿರಿ ಅಂತ ನೋಡ್ರಿ. ಡಿಫ್ರೆನ್ಷಿಯಲ್ ಇಕ್ವೇಶನ್ ಅಂತ ಲಾಸ್ಟ್ ಚಾಪ್ಟರ್ ಮಾಡಿದ್ ನೋಡ್ರಿ. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಶನ್. ಇದು ನೋಟ್ಸ್ ಅಲ್ಲಿ ಇರೋದು ನೋಡ್ರಿ, ನಮ್ಮ ನೋಟ್ಸ್ ಅಲ್ಲಿ ಇರೋದು ಡಿಫ್ರೆನ್ಷಿಯಲ್ ಇಕ್ವೇಶನ್ ಅಲ್ಲಿ. ಅದು ನಾವು ವೇರಿಯಬಲ್ ಸಪ್ರಬಲ್ ಮೆಥಡ್ ಅಂತ ಹೇಳ್ಕೊಟ್ಟಿದ್ದೀನಿ. ಅದ್ರಲ್ಲಿ 2ನೇ ಲೆಕ್ಕನ ಇದನ್ನ ಮಾಡಿಸಿದ್ದೀನಿ. ಆನ್ಸರ್ ನೋಡ್ರಿ, tan ಇನ್ವರ್ಸ್ y ಈಕ್ವಲ್ ಟು tan ಇನ್ವರ್ಸ್ x ಪ್ಲಸ್ ಸಿ ಬರುತ್ತೆ. ಸೊ ಇಲ್ಲಿ ಯಾವ್ದಿದೆ ನೋಡ್ರಿ, tan ಇನ್ವರ್ಸ್ y ಈಕ್ವಲ್ ಟು tan ಇನ್ವರ್ಸ್ x ಪ್ಲಸ್ ಸಿ ಅಂತ ಫಸ್ಟ್ ಆಪ್ಷನ್ ಅಲ್ಲಿ ಇದೆ. ಇದು ಸರಿ ಉತ್ತರ ಆಗುತ್ತೆ. ಸೇಮ್ ಯಥಾವತ್ತಾಗಿ ನಮ್ಮ ನೋಟ್ಸ್ ಅಲ್ಲಿ ಇದೇ ಪ್ರಶ್ನೆ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಲಿಮಿಟ್ ಮೇಲೆ ಇದೆ. ಲಿಮಿಟ್ x² ಮೈನಸ್ x ಡಿವೈಡ್ ಬೈ ಸೈನ್ x ಇದೆ. ಇದಕ್ಕೆ ಎಲಾಸ್ಪಿಟಲ್ ರೂಲ್ ಅಂತ ಹೇಳ್ಕೊಡೀನಿ. ಎಲಾಸ್ಪಿಟಲ್ ರೂಲ್ ಯೂಸ್ ಮಾಡಿ ಒಂದು ಸಿಂಗಲ್ ಸ್ಟೆಪ್ ಅಲ್ಲಿ ಆನ್ಸರ್ ಬರುತ್ತೆ. ಸೊ ಇದನ್ನ ಲಿಮಿಟ್ x ಟೆಂಡ್ಸ್ ಟು 0 ಅಂತ ಬರ್ಕೊಂಡು ಎಲಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿ ಡೆರಿವೇಟಿವ್ ಆಫ್ x² ಅಂದ್ರೆ 2x ಮೈನಸ್ ಡೆರಿವೇಟಿವ್ ಆಫ್ x ಅಂದ್ರೆ 1, ಡೆರಿವೇಟಿವ್ ಆಫ್ ಸೈನ್ x ಅಂದ್ರೆ ಕಾಸ್ x ಆಗುತ್ತೆ. ಇವಾಗ x ಇದ್ದತ್ರ 0 ಹಾಕ್ರಿ, 2 ಇಂಟು 0 ಅಂದ್ರೆ 0 ಮೈನಸ್ 1 ಡಿವೈಡ್ ಬೈ ಕಾಸ್ 0. 0 ಮೈನಸ್ 1 ಅಂದ್ರೆ ಎಷ್ಟು ಬರುತ್ತೆ ಅಂದ್ರೆ 0 ಮೈನಸ್ 1 ಅಂದ್ರೆ -1 ಆಗುತ್ತೆ. -1 ಡಿವೈಡ್ ಬೈ ಕಾಸ್ 0 ವ್ಯಾಲ್ಯೂ 1, -1/1 ಅಂದ್ರೆ -1 ಬರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 22nd ಕ್ವಶನ್ಗೆ ಇದೇ ತರ ಲೆಕ್ಕ ಮಾಡ್ತೀನಿ ನೋಡ್ರಿ. 1 ಮೈನಸ್ ಕಾಸ್ x ಡಿವೈಡ್ ಬೈ x² ಅಂತ ಸೇಮ್ ಅದೇ ತರನೇ ಇಲ್ಲಿ ಚೇಂಜ್ ಮಾಡಿದಾನೆ ಅಷ್ಟೇ. ಬಟ್ ಮೆಥಡ್ ಮಾತ್ರ ಸಿಮಿಲರ್ ಮೆಥಡ್. ಆನ್ಸರ್ -1 ಬರುತ್ತೆ. ಎಲಾಸ್ಪಿಟಲ್ ರೂಲ್ ಯೂಸ್ ಮಾಡಿ ಆನ್ಸರ್ ಮಾಡೋದು. ನೆಕ್ಸ್ಟ್ ಇದು ಪರ್ಮುಟೇಷನ್ ಕಾಂಬಿನೇಷನ್ ಹೇಳ್ಕೊಟ್ಟಿದ್ದೀನಿ. ನಾನು ಮ್ಯಾಥ್ ಅಂತ ಕ್ಲಾಸಲ್ಲಿ ಹೇಳಿಲ್ಲ, ಇದೇ ಥರದ ಸಾಕಷ್ಟು ವರ್ಡ್ಸ್ ಹಾಕಿ ನಿಮಗೆ ಲೆಕ್ಕ ಹೇಳ್ಕೊಟ್ಟಿದ್ದೀನಿ. ಸೊ ಸಾಕಷ್ಟು ವರ್ಡ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಡೈರಿ ಅಂತ ಹೇಳಿ ಹೇಳ್ಕೊಟ್ಟಿದ್ದೇನೆ. ಇನ್ನೊಂದು ಮ್ಯಾಟ್ರಿಕ್ಸ್, ಮ್ಯಾಥ್ಸ್ ಬದಲಾಗಿ ಮ್ಯಾಟ್ರಿಕ್ಸ್ ಅಂತ ಒಂದು ವರ್ಡ್ ಹಾಕಿದ್ದೀನಿ. ಇವೆರಡು ಲೆಕ್ಕ ಮಾಡಿಸೋದು ನಿಮಗೆ ನೋಟ್ಸಲ್ಲಿ ಗೊತ್ತಾಗಿತ್ತು ಅಂದರೆ ಈ ಮ್ಯಾಥ್ ಅನ್ನೋದು ಅದಕ್ಕಿಂತ ಈಸಿ. 4 ಅಕ್ಷರ ಇದಾವೆ ಅಂದರೆ 4 ಫ್ಯಾಕ್ಟೋರಿಯಲ್ ಮಾಡ್ರಿ, 4 ಫ್ಯಾಕ್ಟೋರಿಯಲ್ ಬೆಲೆ 24. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಕ್ವಶನ್, 2 ಸೆಕೆಂಡ್ ಅಷ್ಟೇ ಅದಕ್ಕೆ ಆನ್ಸರ್ ಮಾಡೋಕೆ ಬೇಕಾಗಿರೋ ಟೈಮ್ ನಿಮಗೆ. ಸೊ ನೆಕ್ಸ್ಟ್
ದ ಏರಿಯಾ ಅಂಡರ್ ದಿ ಕರ್ವ್ y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಇದೆ. ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಇದು. ಏರಿಯಾ ಅಂಡರ್ ದ ಕರ್ವ್ y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಬರಿಬೇಕು. ಲಿಮಿಟ್ಸ್ ಇಲ್ಲಿ 0 1 ಇದೆಯಲ್ಲ, ಇಲ್ಲಿ 0 1 ಹಾಕೋಬೇಕು. ಎಕ್ಸ್ ಸ್ಕ್ವೇರ್ನ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಡಿವೈಡ್ ಬೈ 3 ಆಗುತ್ತೆ. ಸೊ ಇಲ್ಲಿ ಲಿಮಿಟ್ಸ್ 0 to 1 ಬರೆಯೋಣ. ಈ 3ನ ಔಟ್ ಸೈಡ್ ಬರ್ಕೊಂಡು 1/3 ಅಂತ ಔಟ್ ಸೈಡ್ ಬರ್ಕೊಂಡು ಫಸ್ಟ್ ಎಕ್ಸ್ ಇರತ್ರ 1 ಹಾಕ್ರಿ, 1 ಕ್ಯೂಬ್ ಮೈನಸ್ ನೆಕ್ಸ್ಟ್ 0 ಹಾಕ್ರಿ, 0 ಕ್ಯೂಬ್ ಆಗುತ್ತೆ. ಸೊ 1/3 1 ಕ್ಯೂಬ್ ಅಂದ್ರೆ 1 ಮೈನಸ್ 0. ಸೊ 1 ಮೈನಸ್ 0 ಅಂದ್ರೆ 1 ಬರುತ್ತೆ. 1/3 ಇಂಟು 1 ಅಂದ್ರೆ 1/3 ಬರುತ್ತೆ. ಏರಿಯಾ ಅಂಡರ್ ದಿ ಕರ್ವ್ ಅಂದ್ರೆ 1/3. ಸಿಂಪಲ್ ಲೆಕ್ಕ ನೋಡ್ರಿ, 2 ಸ್ಟೆಪ್ ಅಲ್ಲಿ ಆನ್ಸರ್ ಬರುತ್ತೆ. ಇಂಟಿಗ್ರೇಟ್ ಮಾಡಿದ್ರೆ ಮುಗೀತು. ಆ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಮಾಡಿ ಲಿಮಿಟ್ 0 to 1 ಹಾಕೊಂಡ್ರೆ ಆನ್ಸರ್ ಬರುತ್ತೆ 1/3 ಅಂತ. ಸಿಂಪಲ್ ಕ್ವಶನ್ ಕೇಳಿದಾನೆ. ಸೊ ಇಂಟಿಗ್ರೇಷನ್ ಗೊತ್ತಿದ್ದರೆ ಅದಕ್ಕೆ ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ, ಮ್ಯಾಕ್ಸಿಮಾ ಮಿನಿಮಾ ಅಂತ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಂತ ಹೇಳ್ಕೊಟ್ಟಿದ್ದು ನೋಡ್ರಿ. ಮ್ಯಾಕ್ಸಿಮಾ ಮಿನಿಮಾ ಅಂತ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಇದೇ ಥರ ಸಿಮಿಲರ್ ಲೆಕ್ಕ ಮಾಡ್ಸೀನಿ. ಇದೇ ಥರ ಫಂಕ್ಷನ್ ಕೊಟ್ಬಿಟ್ಟು ಸಿಮಿಲರ್ ಲೆಕ್ಕ ಹೇಳ್ಕೊಟ್ಟಿದ್ದೀನಿ, ನೋಟ್ಸಲ್ಲಿದೆ. ಆ ಲೆಕ್ಕದ ಪ್ರಕಾರ ಇದಕ್ಕೆ ಆನ್ಸರ್ ಮಾಡ್ತಾ ಹೋದ್ರೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಇದಕ್ಕೆ ಆನ್ಸರ್ 120 ಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬರೋಣ. ಸಂಭವನೀಯತೆ ಮೇಲೆ. ಸೊ ಇಲ್ಲಿ ಇಂಡಿಪೆಂಡೆಂಟ್ ಸ್ವತಂತ್ರ ಘಟನೆಗಳು ಅಂತ ಕೊಟ್ಟಿದ್ದಾನೆ. ಎ ಮತ್ತು ಬಿ ಅನ್ನೋ ಸ್ವತಂತ್ರ ಘಟನೆಗಳಾಗಿದ್ದು ಪಿ ಆಫ್ ಎ 0.6, ಪಿ ಆಫ್ ಬಿ ವ್ಯಾಲ್ಯೂ 0.3 ಆಗಿದ್ರೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ನಿಮಗೆ ಸಾಕಷ್ಟು ಸಲ ಪ್ರಾಬಬಿಲಿಟಿ ಪಾಠದಲ್ಲಿ ಬಿಗಿನಿಂಗೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡಿಬೇಕು. ಇವೆರಡು ಇಂಡಿಪೆಂಡೆಂಟ್ ಇವೆಂಟ್ಸ್ ಇದ್ದಾಗ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಆಗಿರುತ್ತೆ. ಪಿ ಆಫ್ ಎ ಅಂದ್ರೆ 0.6, ಪಿ ಆಫ್ ಬಿ ಅಂದ್ರೆ 0.3 ಅಂತ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ಸೊ ಇಲ್ಲಿ 6 ಇಂಟು 3 ಅಂದ್ರೆ 18 ಆಗುತ್ತೆ. ಇಲ್ಲೊಂದು ಡಿಜಿಟ್ ಆಮೇಲೆ ಪಾಯಿಂಟ್, ಇಲ್ಲೊಂದು ಡಿಜಿಟ್ ಆಮೇಲೆ ಪಾಯಿಂಟ್ ಇರೋದ್ರಿಂದ ಬಲಗಡೆಯಿಂದ 2 ಡಿಜಿಟ್ ಆಮೇಲೆ ಪಾಯಿಂಟ್ ಬರ್ಕೊಳ್ರಿ. 0.18 ಬರುತ್ತೆ. 0.18 ಆಪ್ಷನ್ ಏನಿದೆ ದಿಸ್ ಇಸ್ ದ ಎಕ್ಸಾಕ್ಟ್ ಆರ್. ಒಂದು ಸಿಂಗಲ್ ಲೈನಲ್ಲಿ ಆನ್ಸರ್ ಮಾಡಿಬಿಡ್ಬೋದು. ಸೊ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಸಂಭವನೀಯತೆ ಮೇಲೆ ಪ್ರಶ್ನೆ. ಇದು ಗಣಗಳ ಮೇಲೆ ಇಂಥವ ಸಾಕಷ್ಟು ಲೆಕ್ಕಗಳು ನೋಟ್ಸಲ್ಲಿದ್ದಾವೆ. ನಂಬರ್ಸ್ ಏನೋ ಚೇಂಜ್ ಇರ್ತವೆ, ಅಲ್ಲಿ ಯೂನಿಯನ್ ಇರುತ್ತೆ, ಅಲ್ಲಿ ಇಂಟರ್ಸೆಕ್ಷನ್ ಇರ್ತವೆ. ಆ ರೂಲ್ ಪ್ರಕಾರ ಮಾಡ್ತಾ ಹೋಗ್ರೆ ಆನ್ಸರ್ ಇದಕ್ಕೆ ಆಪ್ಷನ್ ಡಿ ಬರುತ್ತೆ. 7, 11, 13, 17, 19 ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ. ಒಂದು ಶಾಲೆಯ ತರಗತಿಯಲ್ಲಿ 40% ವಿದ್ಯಾರ್ಥಿಗಳು ಗಣಿತವನ್ನು ಅಧ್ಯಯನ ಮಾಡುತ್ತಾರೆ ಮತ್ತು 30% ವಿದ್ಯಾರ್ಥಿಗಳು ಜೀವಶಾಸ್ತ್ರ ಎರಡನ್ನೂ ಅಧ್ಯಯನ ಮಾಡುತ್ತಾರೆ. ಸರಿ, ಇಲ್ಲೊಂದು ಒಂದು ಸೆಂಟೆನ್ಸ್ ಬಿಟ್ಟೋಗಿತ್ತು. 30% ವಿದ್ಯಾರ್ಥಿಗಳು ಜೀವಶಾಸ್ತ್ರವನ್ನು ಮತ್ತು 10% ವಿದ್ಯಾರ್ಥಿಗಳು ಜೀವಶಾಸ್ತ್ರವನ್ನು ಮತ್ತು 10% ವಿದ್ಯಾರ್ಥಿಗಳು ಎರಡನ್ನೂ ಅಧ್ಯಯನ ಮಾಡುತ್ತಾರೆ. ತರಗತಿಯಿಂದ ಯಾದೃಚ್ಛಿಕವಾಗಿ ಒಬ್ಬ ವಿದ್ಯಾರ್ಥಿನ ಆಯ್ಕೆ ಮಾಡಿದರೆ ಅವನು ಗಣಿತ ಅಥವಾ ಜೀವಶಾಸ್ತ್ರವನ್ನು ಅಧ್ಯಯನ ಮಾಡುವ ಸಂಭವನೀಯತೆ ಮೇಲೆ ಲೆಕ್ಕ 0.4 ಬರುತ್ತೆ. ಫಸ್ಟ್ ವೆನ್ ಡಯಾಗ್ರಾಮ್ ಮೂಲಕ ಹಾಕ್ಕೊಂಡು ಆಮೇಲೆ ಲೆಕ್ಕ ಮಾಡಬೇಕು. ಸೊ ಇಲ್ಲಿ ಎರಡನ್ನೂ ಆಯ್ಕೆ ಮಾಡೋ 10% ಹೇಳಿದೆ. ಸರಿ, 3 ಡಯಾಗ್ರಾಮ್ ಹಾಕಂಗಿಲ್ಲ, 2 ಡಯಾಗ್ರಾಮು. ಸೊ ಇಲ್ಲಿ 2 ಸರ್ಕಲ್ ಹಾಕೋಬೇಕು. 2 ಸರ್ಕಲ್ ಹಾಕಿರೋ 10% ಮಧ್ಯದಲ್ಲಿ ಬರ್ಕೊಂಡು 40% ಗಣಿತ ಹೇಳಿದಾನೆ ಅಂದರೆ ಇಲ್ಲಿ 10 ಇದೆ ಅಂದರೆ 30 ಬರಿಬೇಕು. 30% ಜೀವಶಾಸ್ತ್ರ ಅಂತ ಹೇಳಿದಾನೆ ಅಂದರೆ ಇಲ್ಲಿ 10 ಇದೆ ಅಂದರೆ ಇನ್ನು 20 ಮಾತ್ರ ಬರೀಬೇಕು. ಎಲ್ಲ ಸೇರಿ 60% ಆಗುತ್ತೆ. 60% ಆಗುತ್ತೆ. ಗಣಿತ ಅಥವಾ ಜೀವಶಾಸ್ತ್ರನ ಅಧ್ಯಯನ ಮಾಡುವ ಸಂಭವನೀಯತೆ ಅಂದರೆ ಟೋಟಲ್ 100 ಜನದಲ್ಲಿ ಗಣಿತ ಅಧ್ಯಯನ ಮಾಡೋರು, ಕೇವಲ ಗಣಿತ ಅಧ್ಯಯನ ಮಾಡೋರು 30 C1 ಬರೀಬೇಕು. ಕೇವಲ ಜೀವಶಾಸ್ತ್ರ ಅಧ್ಯಯನ ಮಾಡೋರು 20 C1 ಬರೀಬೇಕು. ಮೈನಸ್ ಎರಡನ್ನೂ ಅಧ್ಯಯನ ಮಾಡೋರು 10% ಅಲ್ಲ, ಅದನ್ನು ಮೈನಸ್ ಮಾಡ್ಕೋಬೇಕು. 10 C1 ಅಂತ. 30 + 20 50 ಮೈನಸ್ 10 40/100 ಆಗುತ್ತೆ. ಸಿಂಪ್ಲಿಫೈ ಮಾಡ್ರಿ, ಇದು 0.4 ಬರುತ್ತೆ. 4th ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಇದಕ್ಕೆ ಸಂಭವನೀಯತೆ ಮೇಲೆ ಲೆಕ್ಕ. ಸೊ ಇದೊಂದು ಡಿಫ್ರೆಂಟ್ ಕ್ವಶನ್ ಇದೆ, ಈ ಥರದ್ದು ನಿಮಗೆ ಹೇಳ್ಕೊಟ್ಟಿಲ್ಲ. ಬಟ್ ಇದಕ್ಕೆ ಆನ್ಸರು ಕರೆಕ್ಟಾಗಿ 0 ಬರೋ ಚಾನ್ಸಸ್ ಇದೆ. ಇದು ಮಾತ್ರ 100% ಶೂರ್ ಹೇಳಲ್ಲ, ಸ್ವಲ್ಪ ಚೇಂಜಸ್ ಇದೆ ಕ್ವಶನ್ನು. ಟ್ರೈ ಮಾಡ್ಬೋದು, 0 ಬಂದರೂ ಬರ್ಬೋದು. ನೆಕ್ಸ್ಟ್ ಇದು ಈ ಥರದ ನಿಮಗೆ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸಲ್ಲಿ ಇದು ಡಿಟರ್ಮಿನೆಂಟ್ ಸಿಂಬಲ್ ಒಂದು ಸಿಂಗಲ್ ಲೈನಲ್ಲಿ ಆನ್ಸರ್ ಬರುತ್ತೆ ನೋಡ್ರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 2 1 2 ಮೈನಸ್ 5 4 20. ರೈಟ್ ಸೈಡಲ್ಲೂ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 2x² ಮೈನಸ್ 6 4 24 ಬರುತ್ತೆ. 2 ಮೈನಸ್ 20 ಮೈನಸ್ 18 ಮೈನಸ್ 24 ರೈಟ್ ಸೈಡ್ ಬಂದರೆ ಪ್ಲಸ್ 24 ಆಗುತ್ತೆ. ರೈಟ್ ಸೈಡಲ್ಲಿ 2x² ಇದೆ. 24 ಮೈನಸ್ 18 ಅಂದರೆ 6
2x² ಬರೆಯೋಣ -18 2 1 2 5 4 20 -18 6 4 24 ಕಡೆ ಬಂದರೆ +24 24 18 ಕಡೆ 6 ಬರುತ್ತೆ 2 1 2 3 6 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಸ್ಕ್ವೇರ್ ಇದೆ ತೆಗಿಬೇಕಂದ್ರೆ ಲೆಫ್ಟ್ ಸೈಡ್ಗೆ +or-3 ಹಾಕೋಬೇಕು. ಎಕ್ಸ್ ವ್ಯಾಲ್ಯೂ +or-3 ಬರುತ್ತೆ. ಈ ಸ್ಕ್ವೇರ್ ಎಲಿಮಿನೇಟ್ ಮಾಡ್ಬೇಕಂದ್ರೆ ಈ ಕಡೆ ಇರೋ ನಂಬರ್ +or- ಹಾಕೋಬೇಕು. +or-√3 ಬರುತ್ತೆ. +or-√3 ಅನ್ನೋದಿಲ್ಲ ಆಪ್ಷನ್ ಡಿ ನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. 2x² -24 2 1 2 5 4 20 -18 +24 ಅಂದ್ರೆ 6 ಬರುತ್ತೆ. 2 1s 2 3s ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ವ್ಯಾಲ್ಯೂ +or-√3 ಬರುತ್ತೆ. ಸಿಂಪಲ್ ಕ್ವಶನ್. ಈ ಥರದ್ದು ಈ ಲೆಕ್ಕ ಹೇಳ್ಕೊಟ್ಟಿದ್ದು ನೋಡ್ರಿ ನೋಟ್ಸಲ್ಲಿದೆ. ಅದ್ರ ಪ್ರಕಾರ ಇಲ್ಲಿ +or-3 ಬರುತ್ತೆ, ಇಲ್ಲಿ +or-√3 ಬರುತ್ತೆ ಅಷ್ಟೇ. ಇದು ಇಕ್ವೇಷನ್ ಆಫ್ ಸರ್ಕಲ್ಗೆ ಸಂಬಂಧಪಟ್ಟಿದ್ದು. ಇಕ್ವೇಷನ್ ಆಫ್ ಸರ್ಕಲ್ ನಿಮಗೆ ಗೊತ್ತಿಲ್ಲ. ಸೊ ಅಲ್ಲಿ -4 -5 ಅಂಡ್ ರೇಡಿಯಸ್ 7 ಅಂತ ಇದೆಯಲ್ಲ, -4 -5 ರೇಡಿಯಸ್ 7 ಅಂತ ಆಪ್ಷನ್ ಫಸ್ಟ್ ಒನ್ ಇದು ರೈಟ್ ಆನ್ಸರ್ ಆಗುತ್ತೆ. ಬಟ್ ಸಿಂಪಲ್ ಇದೆ, ಆ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡವರು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ 32nd ಕ್ವಶನ್ 32ನೇ ಪ್ರಶ್ನೆಗೆ ಆನ್ಸರ್ ಮಾಡೋದಾದ್ರೆ 32nd ಕ್ವಶನ್ ಇಲ್ಲಿ ಏನಿದೆ ಅಂದರೆ ಇದು ನೈದರ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ನಾರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಬರುತ್ತೆ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. 33rd ಕ್ವಶನ್ ಬರೋಣ. ಇದು ಕೂಡ ಸೇಮ್ ಕ್ವಶನ್ ನಮ್ಮ ನೋಟ್ಸ್ ಪರ್ಮುಟೇಷನ್ ಕಾಂಬಿನೇಷನ್ ಟಾಪಿಕ್ ಇದೆಯಲ್ಲ ಆ ನೋಟ್ಸ್ ಅಲ್ಲಿ ಇದೆ ನೋಡ್ರಿ. 2880 ಅಂತ ಆನ್ಸರ್ ಮಾಡಿದ್ನಲ್ಲ ಈ ಕ್ವಶನ್ಗೆ 2880 ಆಗುತ್ತೆ. ಆಪ್ಷನ್ ಬಿ ಪರ್ಮುಟೇಷನ್ ಕಾಂಬಿನೇಷನ್ ನೋಟ್ಸ್ ಓಪನ್ ಮಾಡ್ರಿ. ಸೊ ಅದರಲ್ಲಿ ಇದೇ ಕ್ವಶನ್ ಇದೆ, ಸೇಮ್ ಆನ್ಸರ್ 2880 ಬರುತ್ತೆ. ಇಲ್ಲಿ 2880 ಅಂತ ಬರೀತೀವಿ. ಸೊ ನೆಕ್ಸ್ಟ್ ಇದಾದ್ಮೇಲೆ ಮುಂದಿನ ಕ್ವಶನ್ ನೋಡ್ರಿ. ಒಂದು ಉದ್ಯಾನವನದಲ್ಲಿ ಟ್ರಾಪೀಸಿಯಂ ಆಕಾರದಲ್ಲಿ ಮೆನ್ಸುರೇಷನ್ ಅಂತ ಪಾಠ ಕೇಳಿದ್ರಲ್ಲ, ಟ್ರಾಪೀಸಿಯಂ ಸಂಬಂಧಪಟ್ಟಂತೆ ಇದೇ ತರ ಬೇರೆ ನಂಬರ್ಸ್ ಇರೋ ಲೆಕ್ಕ ಮಾಡಿಸಿನಿ ಟ್ರಾಪೀಸಿಯಂ ಬಗ್ಗೆ. ಈ ಲೆಕ್ಕ ಅರ್ಥ ಮಾಡ್ಕೊಂಡ್ರೆ ನಂಬರ್ಸ್ ಚೇಂಜ್ ಮಾಡಿ ಅಷ್ಟೇ ಕ್ವಶನ್ ಕೊಟ್ಟಿದ್ದಾನೆ. ಇದಕ್ಕೆ ಆನ್ಸರ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 30 ಮೀಟರ್ಸ್ ಬರುತ್ತೆ. ಆಪ್ಷನ್ ಸಿ ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. 30 ಮೀಟರ್ಸ್ ಇಸ್ ದ ರೈಟ್ ಆನ್ಸರ್. ರೆಫರೆನ್ಸ್ಗೆ ಈ ಲೆಕ್ಕ ನೋಟ್ಸ್ ಅಲ್ಲಿ ಇದೆ, ಇದ್ರ ಪ್ರಕಾರ ಆನ್ಸರ್ ಮಾಡಬಹುದು ಅದು. ಸೊ ನೆಕ್ಸ್ಟ್ ಇದು ಕೂಡ ಯಥಾವತ್ತಾಗಿ ನಮ್ಮ ನೋಟ್ಸ್ ಅಲ್ಲಿ ಇದೆ. ಮ್ಯಾಟ್ರಿಸಿಸ್ ಅಂಡ್ ಡಿಟರ್ಮಿನೆಂಟ್ಸ್ ಮಾತೃಕೆಗಳು ಮತ್ತು ನಿರ್ಧಾರಕಗಳು ಓಪನ್ ಮಾಡಿದ್ರೆ ಇದೇ ಲೆಕ್ಕ ಯಥಾವತ್ತಾಗಿ ನಮ್ಮ ನೋಟ್ಸ್ ಅಲ್ಲಿ ಇದೆ. ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ ನೋಡ್ರಿ ಅದೇ ಲೆಕ್ಕ ಹಾಕಿದೀನಿ. ಅಲ್ಲಿ 38ನೇ ಕ್ವಶನ್ ಓಪನ್ ಮಾಡಿ ನೋಡ್ರಿ, 38 ಕ್ವಶನ್ ಬಿಡಿಸಿದೀನಿ. ಐ ಆನ್ಸರ್ ಬರುತ್ತೆ ಇದಕ್ಕೆ. ಸೊ ಇಲ್ಲೂ ಬಿಡಿಸಿದ್ರೆ ನೀವು ಬಿಡಿಸೋ ಅವಶ್ಯಕತೆ ಎಲ್ಲ, ಲೆಕ್ಕ ನೆನಪಿದ್ರೆ ಡೈರೆಕ್ಟ್ ಆಗಿ ಐ ಅಂತ ಆನ್ಸರ್ ಹಾಕಿ ಬರ್ಬೋದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇದು ಕೂಡ ನೋಡ್ರಿ, ಈ 36ನೇ ಕ್ವಶನ್ ಆಲ್ಜಿಬ್ರಾ ಅಂತ ಒಂದು ಟಾಪಿಕ್ ಮಾಡಿ ನೋಡ್ರಿ. ಆಲ್ಜಿಬ್ರಾ PDF ನೋಟ್ಸ್ ಓಪನ್ ಮಾಡಿ ಆಪ್ ಇದ್ರೆ ನಿಮ್ದು ಆ ನೋಟ್ಸ್ ಅಲ್ಲಿ 36ನೇ ಕ್ವಶನ್ ನೋಡ್ರಿ. ಆ ನೋಟ್ಸ್ ಅಲ್ಲಿ 53ನೇ ಪ್ರಶ್ನೆ. x + 1/x = 3 ಆದಾಗ x³ + 1/x³ ನ ಬೆಲೆ ಎಷ್ಟು ಅಂತ ಅದೇ ಲೆಕ್ಕ ಮಾಡಿಸಿನ ಆನ್ಸರ್ 18 ಬಂದಿದೆ. ಆ ನೋಟ್ಸ್ ಒಳಗಡೆ ಓಪನ್ ಮಾಡಿ ನೋಡ್ರಿ, ಇಲ್ಲೂ ಕೂಡ ಇಲ್ಲಿ 18 ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. 36th ಕ್ವಶನ್. ಓಕೆನಾ. ಸೊ ನೆಕ್ಸ್ಟ್ ಇದಾದ್ಮೇಲೆ ಸೇಮ್ ಸಿಮಿಲರ್ ಕ್ವಶನ್ಸ್ ನೋಡ್ರಿ ನೋಟ್ಸ್ ಅಲ್ಲಿ ಹೆಂಗಿದೆ ಹಂಗೆ. ಇದು 37th ಕ್ವಶನ್. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ 4 + 3i ಅಂತ ಕೊಟ್ಟಿದ್ದಾನೆ. 4 + 3i ನ ಗುಣಾಕಾರದ ವಿಲೋಮ ಯಾವುದು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ 100% ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ನೀವು ಅಬ್ಜೆಕ್ಷನ್ ಫೈಲ್ ಮಾಡಬೇಕು. ಸೊ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ಅಬ್ಜೆಕ್ಷನ್ ಫೈಲ್ ಮಾಡಬೇಕು. ಯಾಕೆಂದ್ರೆ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 4/5 4/25 ಮೈನಸ್ ಎಷ್ಟು ಬರುತ್ತೆ ಅಂದರೆ 3/25i ಅಂತ ಬರುತ್ತೆ. 4/25 - 3/25i ಬರುತ್ತೆ. ಇಲ್ಲಿ 4/25 - 3/25 ಅಂತ ಯಾವ ಆಪ್ಷನಲ್ಲಿ ಇಲ್ಲ. ಸೊ ಇದಕ್ಕೆ ಗ್ರೇಸ್ ಮಾರ್ಕ್ಸ್. ಯಾಕಂದ್ರೆ ಇದೇ ಲೆಕ್ಕ ತರ ನಮ್ದು ವೆಕ್ಟರ್ ಆಲ್ಜಿಬ್ರಾ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಪಾಠ ಮಾಡಿದ್ ನೋಡ್ರಿ. ಆ ಕಾಂಪ್ಲೆಕ್ಸ್ ನಂಬರ್ಸ್ ಪಾಠದಲ್ಲಿ ಇಲ್ಲಿ 4 + 3i ಪ್ರಶ್ನೆಯಲ್ಲಿದೆ. ಬಟ್ ನಾನು ಮಾಡಿಸಿರೋದು ನಮ್ಮ ನೋಟ್ಸ್ ಅಲ್ಲಿ 12 - 5i ಅಂತ ಹಾಕಿದೀವಿ ಅಷ್ಟೇ. ಸೇಮ್ ನಂಬರ್ಸ್ ಚೇಂಜ್ ಮಾಡಿದೀವಿ. ಇದೇ ಪ್ರಕಾರ ನೋಡ್ರಿ ಇಲ್ಲಿ ಇದೆಯಲ್ಲ, ಈ ಮೆಥಡ್ ಪ್ರಕಾರ ಆನ್ಸರ್ ಮಾಡ್ರಿ. ಆನ್ಸರ್ ಎಕ್ಸಾಕ್ಟ್ ಆಗಿ ಇದಕ್ಕೆ ಎಷ್ಟು ಬರುತ್ತೆ ಅಂದ್ರೆ 4 - 25 - 3/25i ಬರುತ್ತೆ. ರೆಫರೆನ್ಸಿಗೆ ಇಲ್ಲೊಂದು ಲೆಕ್ಕ ಇದೆ, ನೀವು ವಿಡಿಯೋ ಪಾಸ್ ಮಾಡಿ ಈ ಲೆಕ್ಕದ ಪ್ರಕಾರ ಅದನ್ನ ಬಿಡಿಸ್ತಾ ಹೋಗ್ರಿ ಸೇಮ್ ಆನ್ಸರ್ ಬರುತ್ತೆ. ಅಂದ್ರೆ 4/25 - 3/25i ಬರುತ್ತೆ. ಈ ಆನ್ಸರ್ 4 ಆಪ್ಷನ್ಸ್ ಅಲ್ಲಿ ಇಲ್ಲ. ಹಾಗಾಗಿ 100% ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಬಟ್ ಅಬ್ಜೆಕ್ಷನ್ ಫೈಲ್ ಮಾಡ್ರಿ ಡಿಪಾರ್ಟ್ಮೆಂಟಿಗೆ, ಹಾಗಾದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಖಂಡಿತ ಸಿಗುತ್ತೆ ಈ ಕ್ವಶನ್ ಅಪ್ಲೈ ಮಾಡಿದಾರೆ. ಓಕೆನಾ. ಸೊ ನೆಕ್ಸ್ಟ್ 38th ಕ್ವಶನ್. ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಸಾಕಷ್ಟು ಸಲ ನಾವು ಇದೇ ತರ ಕ್ವಶನ್ ನಮ್ಮ ಯಾವುದು ಅಂದ್ರೆ ಟೆಸ್ಟ್ ಸೀರೀಸ್ ಮಾಡಿದ್ನಲ್ಲ, ಆ ಟೆಸ್ಟ್ ಸೀರಿಯಲ್ ಪ್ರತಿ ಕ್ವಶನ್ ಪೇಪರಲ್ಲಿ ಈ ತರದ ಪ್ರಶ್ನೆ ಆಗ್ತಾ ಇದ್ದೆ ನಾನು. ಪ್ರತಿ ಕ್ವಶನ್ ಪೇಪರಲ್ಲಿ ಈ ತರ ಪ್ರಶ್ನೆ ಆಗ್ತಾ ಇದ್ದ. ಸೇಮ್ ಕ್ವಶನ್ ನಮ್ಮ ನೋಟ್ಸ್ ಅಲ್ಲೂ ಕೂಡ ಇದೆ.
ಆ ನೋಟ್ಸಲ್ಲಿ ನೋಡ್ರಿ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಂತ ಹೇಳ್ಕೊಂತ ಹೋಗಿದ್ನಲ್ಲ, ಅದರಲ್ಲಿದೆ d2y/dx² + 3 × dy/dx + y = 0 ಅಂತ ಸೇಮ್ ಕ್ವಶನ್ ಇದೆ. ಆರ್ಡರ್ ಅದಕ್ಕೆ 2 ಆಗುತ್ತೆ. ಸೊ ಇಲ್ಲಿ ನೋಡ್ರಿ ಆರ್ಡರ್ ಇದಕ್ಕೆ 2 ಬರುತ್ತೆ, ಆಪ್ಷನ್ ಡಿ ನಲ್ಲಿದೆ. ಈ ಡಿಫರೆನ್ಷಿಯಲ್ ಇಕ್ವೇಷನ್ನ ಕ್ರಮ ಅಥವಾ ಆರ್ಡರ್ ಅಂತ ಸಾಕಷ್ಟು ಸಲ ಟೆಸ್ಟ್ ಕ್ವಶನ್ ಪೇಪರ್ಸ್ ಅಲ್ಲೂ ಪ್ರತಿ ಟೆಸ್ಟ್ ಪೇಪರಲ್ಲಿ ಇದನ್ನ ಹಾಕಿದ್ದೀನಿ, ಜೊತೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೇನೆ. ಆರ್ಡರ್ 2 ಬರುತ್ತೆ, ಕ್ಯಾಲ್ಕುಲೇಷನೇ ಇಲ್ಲ. ಇಂಥವು ಕ್ಯಾಲ್ಕುಲೇಷನ್ ಇಲ್ದ ಸುಮಾರು ಒಂದು 10 ಕ್ವಶನ್ಸ್ ಅಂತ ಇದಾವೆ, ಡೈರೆಕ್ಟಾಗಿ ಆನ್ಸರ್ ಮಾಡೋ ಕ್ಯಾಲ್ಕುಲೇಷನ್ ಇಲ್ದಾವೆ, ನೋಡಿದ ತಕ್ಷಣ ಆನ್ಸರ್ ಬರೋ ಅಂಥವು ಅಥವಾ 1 ಲೈನಲ್ಲಿ ಆನ್ಸರ್ ಬರೋ ಅಂಥವು ಮಿನಿಮಮ್ 10 ಕ್ವಶನ್ಸ್ ಇದಾವೆ. ನೆಕ್ಸ್ಟ್ ಇದು ಯಾವುದಂದ್ರೆ ಸಮಾಂತರ ಶ್ರೇಣಿ ಬಗ್ಗೆ ಪ್ರಶ್ನೆ ಇದು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಲ್ಲ, ಸಮಾಂತರ ಶ್ರೇಣಿ ಅಥವಾ ಗುಣೋತ್ತರ ಶ್ರೇಣಿ ಮೇಲೆ ಪ್ರಶ್ನೆ, ಅಂದರೆ ಪ್ರೋಗ್ರೆಷನ್ ಮೇಲೆ ಇರೋ ಪ್ರಶ್ನೆ. ಆ್ಯಕ್ಚುಲಿ ಇದು ಏನಾಗಬೇಕಾಯ್ತಂದ್ರೆ an + 1 = an + 1 / an - 1 ಬರ್ಬೇಕಾಯ್ತು. ಇಲ್ಲಿ n ಪಕ್ಕದಲ್ಲೇ -1 ಬಂದಿದೆ, -1 ಇಲ್ಲಿ ಮೇಲ್ಗಡೆ a ನೀಟಿ ಬರ್ಬೇಕಾಯ್ತು. ಹಂಗೆ ಈ ಥರ ಹಾಕೊಂಡು ಮಾಡಿದ್ರೆ ಮಾತ್ರ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಈ ಪ್ರಶ್ನೆಗೆ ಆನ್ಸರ್ ಆ ಥರ ಹಾಕೊಂಡು ಮಾಡಿದ್ರೆ ಮಾತ್ರ ಆ ಪ್ರಶ್ನೆಗೆ ನಮಗೆ ಆನ್ಸರು. ನಿಮಿಷ ಎಲ್ಲೋಯ್ತದು ಪ್ರಶ್ನೆ, 320 ಬರುತ್ತೆ ಆನ್ಸರು. 320 ಕರೆಕ್ಟ್ ಆನ್ಸರ್. ಬಟ್ ಈ ಕ್ವಶನ್ಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡಲೇಬೇಕು, ಯಾಕಂದರೆ ಪ್ರಶ್ನೆ ತಪ್ಪಿದೆ. ಸೊ ಇಲ್ಲಿರೋ ಪ್ರಶ್ನೆ ಪ್ರಕಾರ ನೀವು 40 × A 2022 ಮಾಡಿದ್ರಿ ಅಂದರೆ ಇಲ್ಲಿರೋ ಯಾವ ಆಪ್ಷನ್ ಆನ್ಸರ್ ಬರಲ್ಲ, ಯಾವ ಆಪ್ಷನ್ 100% ಆನ್ಸರ್ ಬರೋಕ್ಕೆ ಚಾನ್ಸೇ ಇಲ್ಲ. ಇದಕ್ಕೆ ಗ್ರೇಸ್ ಮಾರ್ಕ್ಸ್ 100% ಕೊಡಲೇಬೇಕು. ಯಾಕಂದರೆ ಕ್ವಶನ್ನಲ್ಲಿ ಈ -1 n ಪಕ್ಕದಲ್ಲಿ ಬದಲಾಗಿ ಇಲ್ಲಿ ಬರ್ಬೇಕಾಯ್ತು, -1 ಇಲ್ಲಿ ಬರ್ಬೇಕಾಯ್ತು, ಅದು ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಹಂಗಾಗಿ ಅದು ರಾಂಗ್ ಇದೆ, ಕ್ವಶನ್ ರಾಂಗ್ ಇದೆ. ಇದ್ರ ಪ್ರಕಾರ ಕೊಟ್ಟಿರೋ ಪ್ರಕಾರ ಆನ್ಸರ್ ಮಾಡಿದಾಗ ಇಲ್ಲಿರೋ ಯಾವ ಆಪ್ಷನ್ ಆನ್ಸರ್ ಬರೋಕ್ಕೆ ಚಾನ್ಸಸ್ ಇಲ್ಲ. ಹಾಗಾಗಿ ನೀವು ಇದಕ್ಕೆ ಗ್ರೇಸ್ ಮಾರ್ಕ್ಸ್ಗೆ ಅಬ್ಜೆಕ್ಷನ್ ಹಾಕ್ಬೋದು. ಇದಕ್ಕೂ ಕೂಡ 39th ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಈ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಈ ಥರ ಕ್ವಶನ್ ಆಗಿದ್ರೆ ಮಾತ್ರ 320 ಅನ್ನೋದು ಆನ್ಸರ್ ಬರೋಕ್ಕೆ ಚಾನ್ಸಸ್ ಇರೋದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಂಟಿಗ್ರೇಷನ್ ಇದೇ ಥರ ಲೆಕ್ಕನ ನಮ್ಮ ನೋಟ್ಸಲ್ಲಿ ಇದೆ. ಇದೇ ಥರ ಲೆಕ್ಕ ಅಂದರೆ ಇಲ್ಲಿ ಇದೆ ನೋಡ್ರಿ, 2x / 1 + x². ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೊಂಡು ಮಾಡ್ಬೇಕಷ್ಟೇ. ಸೊ x⁴ ಇದೆಯಲ್ಲ, ಅದನ್ನ x³ + 1 ಅಂತ ಬರ್ಕೊಂಡು ಪುಟ್ x³ = t ಅಂತ ತಗೊಂಡ್ರೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 3x² × dx = dt ಆಗುತ್ತೆ. ಸೊ ಇಲ್ಲಿ 3x² × dx ಇದತ್ರ ಈ dt ಬರ್ಕೋಬೇಕು, / ಕೆಳಗಡೆ 1 + ಈ x³ ಇದೆಯಲ್ಲ, x³ ಇದತ್ರ t ಬರ್ಕೊಂಡ್ರೆ t² ಆಗುತ್ತೆ. ಇದನ್ನ 1 / 1 + t² × dt ಬರಿತೀವಿ. ಇಂಟಿಗ್ರೇಟ್ ಮಾಡಿದ್ರೆ tan ಇನ್ವರ್ಸ್ t ಆಗುತ್ತೆ, ಇದಕ್ಕೆ ಪ್ಲಸ್ c ಬರಿತೀನಿ. tan ಇನ್ವರ್ಸ್ ವಾಪಸ್ t ವ್ಯಾಲ್ಯೂನ ಹಾಕ್ರಿ, x³ ಅಂತ ಇದೆ t ವ್ಯಾಲ್ಯೂ, ಹಾಗಾಗಿ tan ಇನ್ವರ್ಸ್ ಆಫ್ x³ + c ಬರುತ್ತೆ. tan ಇನ್ವರ್ಸ್ ಆಫ್ x³ + c ಅಂತ ಥರ್ಡ್ ಆಪ್ಷನ್ ಇರುತ್ತೆ. ಎಲ್ಲ ಸ್ಟೆಪ್ಪಲ್ಲಿ ಆನ್ಸರ್ ಬರುತ್ತೆ. ಇಷ್ಟು ಮಾಡ್ರೆ ಮುಗಿತೆ ನೋಡ್ರಿ. ಇವಿಷ್ಟು 40 ಕ್ವಶನ್ಸ್ ಬೀಟ್ ಫಾರೆಸ್ಟಲ್ಲಿ ಎಕ್ಸಾಮ್ ಕೇಳಿದ್ರು. ಆಲ್ಮೋಸ್ಟ್ ಆಲ್ ನಾನು ಹೇಳಿರೋ ಪಾಠಗಳನ್ನು, ನಾನು ಬರ್ಸಿರೋ ನೋಟ್ಸ್ಗಳನ್ನು ಯಾರು ಪ್ರಾಮಾಣಿಕವಾಗಿ 100% ಎಫರ್ಟ್ ಹಾಕಿ ರಿಪೀಟ್ 3 ಟೈಮ್ಸು 4 ಟೈಮ್ಸು ಕ್ಲಾಸಸ್ನ ಕೇಳಿ, ಯಾಕಂದರೆ PUC ಮ್ಯಾಥ್ಸ್ ಒಂದೇ ಸಲಕ್ಕೆ ಅರ್ಥ ಆಗಲ್ಲ. ಇದು ಯಾರು ಛಲ ಬಿಡದಲೆ ನಾನು ಏನೇ PUC ಮ್ಯಾಥ್ಸ್ ಕೊಟ್ಟರು ನಾನು ಅಟ್ಲೀಸ್ಟ್ ಮಾಡಬಲ್ಲೆ ಅಂತ ನಿಮ್ಮ ಆತ್ಮವಿಶ್ವಾಸದಿಂದ 3 to 4 ಟೈಮ್ಸ್ನ ವಿಡಿಯೋಸ್ನ ನೋಡಿ ನೋಟ್ಸನ್ನು 3 ರಿಂದ 4 ಸಲ ಪ್ರಾಕ್ಟೀಸ್ ಮಾಡಿದರು 100% ಈ ಕ್ವಶನ್ ಪೇಪರ್ಗೆ ಆನ್ಸರ್ ಮಾಡ್ತೀರಿ. ಅಟ್ಲೀಸ್ಟ್ ಒಂದು 40ಕ್ಕೆ 20 ರಿಂದ 25 ಕ್ವಶನ್ಸ್ ಅಂತ ಆನ್ಸರ್ ಮಾಡ್ಬೋದು. ಒಂದು 10 ಕ್ವಶನ್ಸ್ ಅಂತ ನೋಡಿದ ತಕ್ಷಣ ಆನ್ಸರ್ ಬರ್ತಾವೆ. ಇನ್ನೊಂದು 10 ಕ್ವಶನ್ಸ್ ಒಂದು ಸಿಂಗಲ್ ಲೈನು ಸೆಕೆಂಡ್ ಲೈನಲ್ಲಿ ಆನ್ಸರ್ ಬರ್ತಾವೆ. ಇನ್ನೊಂದು 5 ಕ್ವಶನ್ಸ್ ಅಂತ ಒಂದು 2-3 ಸ್ಟೆಪ್ ಈ ಥರ ಲೆಕ್ಕ ಮಾಡ್ರೆ ಆನ್ಸರ್ ಬರ್ತವೆ. ಮಿನಿಮಮ್ 25 ಮಾರ್ಕ್ಸಿಗೆ ಅಂತೂ ತೊಂದರೆ ಇಲ್ಲ, ಅಷ್ಟು ತೆಗಿಬೋದಾಯಿತು. ಅದು ಕರೆಕ್ಟಾಗಿ ಕ್ಲಾಸಸ್ನ ಕೇಳಿ ರಿಪೀಟಾಗಿ ಓದಿರಿ ಮಾತ್ರ. ಓಕೆನಾ? ಸೊ ನಮಗಂತೂ ಖುಷಿ ಇದೆ, ನಾವು ಹಾಕಿರೋ ಎಫರ್ಟ್, ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಅಂತ ನಮಗೂ ತೃಪ್ತಿ ಇದೆ. ಎಕ್ಸಾಮ್ ಆದಮೇಲೆ, ಎಕ್ಸಾಮ್ ಆಗೋಕ್ಕಿಂತ ಮುಂಚೆ ನಮಗೂ ಕೂಡ ಭಯ ಇತ್ತು, ಇಷ್ಟೆಲ್ಲ ಪಾಠ ಹೇಳಿದ್ವಿ, ಕ್ವಶನ್ಸ್ ಆ ಥರ ಬರ್ತಾವ ಇಲ್ಲ ಅಂತ. ಸೊ ಖುಷಿ ಅನಿಸುತ್ತೆ. ನಾವು ಹೇಳಿರೋ ಪ್ರಕಾರ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಎಷ್ಟು ಸ್ಕೋರ್ ಆಗಿದ್ದಾವೆ ಅಂತ GK 60 ಕ್ವಶನ್ಸ್ಗೆ ನೀವೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಕೀ ಆನ್ಸರ್ಸ್ ಎಲ್ಲ ನೋಡಿದಿರಿ. ಜೊತೆಗೆ 40 ಮ್ಯಾಥ್ಸ್ ಕ್ವಶನ್ಸ್ನ ಕೀ ಆನ್ಸರ್ನ ಕಂಪೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾರ್ಕ್ಸನ್ನು ಕಮೆಂಟ್ ಮಾಡ್ತಾ ಹೋಗ್ರಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಎಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.